Hi my dear students, welcome back to the channel. I hope everyone are fine. So crash course video series ಗೆ ನಿಮ್ಮೆಲ್ಲರಿಗೂ ಕೂಡ ಮತ್ತೆ ಹಾರ್ಟಿ ವೆಲ್ಕಮ್ ಹೇಳ್ತಾ ಇವತ್ತಿನ ಈ ಒಂದು ಕ್ಲಾಸ್ ಅಲ್ಲಿ I am going to discuss model paper 4 biology answers. ಕ್ವೆಶ್ಚನ್ಸ್ ಅನ್ನ ಹೇಗೆ ಅರ್ಥ ಮಾಡ್ಕೊಳ್ಬೇಕು, ಏನು ಎಕ್ಸಾಕ್ಟ್ ಆಗಿ ಆನ್ಸರ್ ಬರಿಬೇಕು ಅನ್ನೋದು ಇವತ್ತಿನ ಟಾರ್ಗೆಟ್. ಇದಲ್ದೇನೆ ಈಗ ಚಾಪ್ಟರ್ ವೈಸ್ ನಾನು ಕ್ವೆಶ್ಚನ್ ಆನ್ಸರ್ಸ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ ಆನ್ ದ ಬೇಸಿಸ್ ಆಫ್ 4 ಮಾಡೆಲ್ ಪೇಪರ್ಸ್. ಚಾಪ್ಟರ್ ವೈಸ್ ನಾನು ಸೆಗ್ರಿಗೇಟ್ ಮಾಡೋದನ್ನ ನೋಡ್ತಾ ಬಂದರೆ ನಿಮಗೆ ಕ್ಲಿಯರ್ ಪಿಕ್ಚರ್ ಬರುತ್ತೆ. ಎಸ್ಪೆಷಲಿ ಯಾರು ಮ್ಯಾಮ್ ಸೈನ್ಸಲ್ಲಿ ನಾನು ಕಂಟಿನ್ಯೂಸ್ ಆಗಿ ಕಡಿಮೆ ಮಾರ್ಕ್ಸ್ ತೊಗೊಳ್ತಾ ಇದ್ದೀನಿ, ಸಮ್ಟೈಮ್ಸ್ ನಾನು ಕ್ಲಿಯರ್ ಕೂಡ ಮಾಡ್ಕೊಳಕ್ಕೆ ಆಗ್ತಿಲ್ಲ ಈ ಎಕ್ಸಾಮನ್ನು ಅಂತ ಫೀಲ್ ಆಗ್ತಿದ್ದೀರಾ, ನೀವು ಚಾಪ್ಟರ್ ವೈಸ್ ನೋಡ್ತಾ ಬಂದರೆ ಸಿ ಆಲ್ ದ 4 ಪೇಪರ್ಸ್ ಹ್ಯಾಸ್ ಸಮ್ ಕಾನ್ಸೆಪ್ಟ್ಸ್ ವಿಚ್ ಆರ್ ರಿಪೀಟೆಡ್. ಸೊ ರಿಪೀಟ್ ಆಗಿರೋ ಕಾನ್ಸೆಪ್ಟ್ಸನ್ನು ಕ್ಲಾರಿಟಿ ತಿಳ್ಕೊಳ್ಳಿ, ಮಗ್ ಮಾಡಬೇಡಿ. ಪಾಸ್ ಆಗಬೇಕಾಗಿರೋರು ಕೂಡ ಮಗ್ ಮಾಡಬೇಡಿ. ನೀವು 4 ಚಾಪ್ಟರ್ಸ್ ಓದ್ತೀರಾ, 5 ಚಾಪ್ಟರ್ಸ್ ಓದ್ತೀರಾ ಸಾಕು, ಬಟ್ ಅದನ್ನು ಅಲ್ಲಿ ಕೊಟ್ಟಿರುವಂಥ ಏನು ಕಾನ್ಸೆಪ್ಟ್ಸ್ ಇದೆ ಆ ಪೇಪರ್ಸಲ್ಲಿ ಅದನ್ನು ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಸೊ ಇದನ್ನು ಮಾಡ್ಸಕ್ಕೆ ನಾನು ನಿಮ್ಮ ಜೊತೆ ಇದ್ದೀನಿ. ಆಬ್ವಿಯಸ್ಲಿ ನೋ ನೀಡ್ ಟು ಫಿಯರ್ ವೆನ್ ಐ ಆಮ್ ಹಿಯರ್. ಓಕೆ, ಇಷ್ಟನ್ನು ಹೇಳ್ತಾ ನಿಮಗೆ ಹೋಪ್ಸ್ ಕೊಡ್ತಾ ಇವತ್ತಿನ ಕ್ಲಾಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವಿತೌಟ್ ಡಿಲೇಯಿಂಗ್ ಮಚ್ ಎಲ್ಲರೂ ಕೂಡ ಕ್ಲಾಸನ್ನು ಕಂಪ್ಲೀಟಾಗಿ ಕೇಳಿಸ್ಕೊಳ್ಳಿ ಆ್ಯಂಡ್ ಗೆಟ್ ಮ್ಯಾಕ್ಸಿಮಮ್ ಬೆನಿಫಿಟ್ ಔಟ್ ಆಫ್ ಇಟ್. ಎಸ್, ಲೆಟ್ ಮಿ ನೌ ಸ್ಟಾರ್ಟ್ ವಿತ್ ದ ಫಸ್ಟ್ ಕ್ವೆಶನ್. ಸೊ ನಿಮಗೆ ಆನ್ಸರ್ಸ್ ಕ್ಲಿಯರಾಗಿ ಕಾಣಬೇಕು ಅಂತ ಐ ಆಮ್ ಜಸ್ಟ್ ಡಿಸಪಿಯರಿಂಗ್ ಮೈ ವಿಡಿಯೋ ಪಾರ್ಟ್. ಓಕೆ, ರೈಟ್. ಸೊ ಫಸ್ಟ್ ಕ್ವೆಶನ್ ನೋಡಿ, ದ ಸೆಕೆಂಡ್ ಟ್ರಾಪಿಕ್ ಲೆವೆಲ್ ಆಫ್ ದ ಫುಡ್ ಚೈನ್ ಕನ್ಸಿಸ್ಟ್ ಆಫ್ ಅಂತ ಕೇಳ್ತಾ ಇದ್ದಾರೆ. ಸೊ ದಿಸ್ ಈಸ್ ರಿಲೇಟೆಡ್ ಟು ಅವರ್ ಎನ್ವಿರಾನ್ಮೆಂಟ್ ಚಾಪ್ಟರ್ ಅಲ್ವಾ. ಸೊ ಸೆಕೆಂಡ್ ಟ್ರಾಪಿಕ್ ಲೆವೆಲ್ ಅಂತ ನಾವು ಡಿಸ್ಕಸ್ ಮಾಡಿದ್ರೆ ಆನ್ಸರ್ಸ್ ಫೈಂಡ್ ಔಟ್ ಮಾಡೋಕ್ಕೂ ಮುಂಚೆ ಲೆಟ್ ಅಸ್ ನಾವು ರೈಟ್. ಈಗ ನಾವು ಟ್ರೋಪಿಕ್ ಲೆವೆಲ್ ಅಂತ ಹೇಳಿದಾಗ ಫಸ್ಟ್ ಟ್ರೋಪಿಕ್ ಲೆವೆಲ್, ಸೆಕೆಂಡ್ ಟ್ರೋಪಿಕ್ ಲೆವೆಲ್, ಥರ್ಡ್ ಟ್ರೋಪಿಕ್ ಲೆವೆಲ್ ಅಂತ ಮಾತಾಡ್ತೀವಿ ಅಲ್ವಾ. ಫಸ್ಟ್ ಟ್ರೋಪಿಕ್ ಲೆವೆಲಲ್ಲಿ ಯಾವಾಗಲೂ ಯಾರಿರ್ತಾರೆ? ಆರ್ಗ್ಯಾನಿಸಮ್ಸ್ ವಿಚ್ ಪ್ರೊಡ್ಯೂಸ್ ದೇರ್ ಓನ್ ಫುಡ್, ಅಂದರೆ ಪ್ರೊಡ್ಯೂಸರ್ಸ್ ಇರ್ತಾರೆ. ಹೂ ಆರ್ ಪ್ರೊಡ್ಯೂಸರ್ಸ್? ಪ್ರೊಡ್ಯೂಸರ್ಸ್ ಆರ್ ನಥಿಂಗ್ ಬಟ್ ದ ಗ್ರೀನ್ ಪ್ಲಾಂಟ್ಸ್. ಹೂ ಆರ್ ಪ್ರೊಡ್ಯೂಸರ್ಸ್? ಪ್ರೊಡ್ಯೂಸರ್ಸ್ ಆರ್ ದ ಗ್ರೀನ್ ಪ್ಲಾಂಟ್ಸ್. ಓಕೆ, ಸೊ ಈ ಪ್ಲಾಂಟ್ಸ್ ಮೇಲೆ ಡಿಪೆಂಡ್ ಆಗುವಂಥ ಅನಿಮಲ್ಸ್ ಯಾರು? ದೋ ಅನಿಮಲ್ಸ್ ವಿಚ್ ಡಿಪೆಂಡ್ ಆನ್ ಪ್ಲಾಂಟ್ಸ್, ಹೂ ಆರ್ ದೇ ಆರ್ ಕಾಲ್ಡ್ ಆಸ್ ಹರ್ಬಿವೋರ್ಸ್. ಓಕೆನಾ. ನೆಕ್ಸ್ಟ್ ಹರ್ಬಿವೋರ್ಸ್ ಮೇಲೆ ಡಿಪೆಂಡ್ ಆಗುವಂಥ ಅನಿಮಲ್ಸ್ ಯಾರು? ಕಾರ್ನಿವೋರ್ಸ್. ಸೊ ಈ ರೀತಿ ನಾವೇನು ಮಾಡ್ತೀವಿ ಅಂತಂದರೆ ಆನ್ಸರ್ಸನ್ನು ಲೈಕ್ ಫಸ್ಟ್ ಅನಲೈಸ್ ಮಾಡಬೇಕು. ಈ ರೀತಿ ಮಾಡ್ತೀವಿ ಕೂಡ. ಸೊ ಅವ್ರು ಕೇಳ್ತಾ ಇರೋದು ಸೆಕೆಂಡ್ ಟ್ರೋಪಿಕ್ ಲೆವೆಲ್ ಆಫ್ ದ ಫುಡ್ ಚೈನ್. ಫುಡ್ ಚೈನಲ್ಲಿ ಸೆಕೆಂಡ್ ಟ್ರೋಪಿಕ್ ಲೆವೆಲ್ ಯಾರಿದ್ದಾರೆ ನೋಡಿ. ಫಸ್ಟ್ ಟ್ರಾಪಿಕ್ ಲೆವೆಲಲ್ಲಿ ಪ್ರೊಡ್ಯೂಸರ್ಸ್ ಅಂದರೆ ಪ್ಲಾಂಟ್ಸ್ ಇರ್ತಾರೆ. ಪ್ಲಾಂಟ್ಸ್ ಮೇಲೆ ಡಿಪೆಂಡ್ ಆಗುವಂಥ ಆನಿಮಲ್ಸ್ ಯಾರು? ಹರ್ಬಿವೋರ್ಸ್. ಸೊ ಹರ್ಬಿವೋರ್ಸು ಸೆಕೆಂಡ್ ಟ್ರಾಪಿಕ್ ಲೆವೆಲಲ್ಲಿ ಇರ್ತಾರೆ. ಕ್ಲಿಯರ್ ಆಯ್ತಲ್ವಾ? ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ. ಓಕೆ, ಮೂವಿಂಗ್ ಆನ್ ಟು ನೆಕ್ಸ್ಟ್. If a trait is appeared in the progenies of many generation, then the trait must be ಅಂತ ಕೇಳ್ತಾ ಇದ್ದಾರೆ. ಏನೇನು ಟ್ರೇಟ್ ಇದೆ? ಡಾಮಿನೆಂಟ್, ರೆಸೆಸಿವ್, ಅಕ್ವೈರ್ಡ್, ಇಂಟರ್ಮೀಡಿಯೇಟ್ ಅಂತ ಕೊಟ್ಟಿದ್ದಾರೆ. ಓಕೆನಾ. ಸೊ ಇಲ್ಲಿ ಯಾವ ಟ್ರೇಟು ಒಂದು ಜನ್ರೇಷನಿಂದ ಇನ್ನೊಂದು ಜನ್ರೇಷನ್ಗೆ ಆರ್ಗ್ಯಾನಿಸಮ್ಸಲ್ಲಿ ಪಾಸ್ ಆಗಿರುತ್ತೆ, ಫ್ರೀಕ್ವೆಂಟಾಗಿ ಪಾಸ್ ಆಗುತ್ತೆ ಅಂದರೆ ಇಟ್ ಈಸ್ ಕಾಲ್ಡ್ ಆಸ್ ಆ್ಯಕ್ಚುಲಿ ಇನ್ಹೆರಿಟೆಡ್ ಟ್ರೇಟ್. ಓಕೆ, ಬಟ್ ಅವರಲ್ಲಿ ಇನ್ಹೆರಿಟೆಡ್ ಟ್ರೇಟ್ ಅಂತ ಕೊಟ್ಟಿಲ್ಲ, ಇಂಟರ್ಮೀಡಿಯೇಟ್ ಅಂತ ಕೊಟ್ಟಿದ್ದಾರೆ. ಸೊ ಈ ಇನ್ಹೆರಿಟೆಡ್ ಟ್ರೇಟ್ ಇಲ್ಲ ಅಂದರೆ ಯಾವ ಒಂದು ಟ್ರೇಟು ಫ್ರೀಕ್ವೆಂಟಾಗಿ ಪಾಸ್ ಆಗುತ್ತೆ ಅದನ್ನು ನಾವೇನಂತ ಕರಿತೀವಿ? ಡಾಮಿನೆಂಟ್ ಟ್ರೇಟ್ ಅಂತ ಕರಿತೀವಿ. ಯಾವುದು ಕ್ಯಾರಿ ಆಗುತ್ತೆ ಅದು ಇನ್ಹೆರಿಟೆಡ್. ಸೊ ಯಾವುದು ಇನ್ಹೆರಿಟ್ ಆಗುತ್ತೆ? ಡಾಮಿನೆಂಟ್ ಟ್ರೇಟ್ಸೇ ಇನ್ಹೆರಿಟ್ ಆಗುತ್ತೆ. ಕ್ಲಿಯರ್ ಆಯ್ತಲ್ವಾ? ಸೊ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವೆಶನ್. ಸ್ಟೊಮ್ಯಾಟಾ ಆಫ್ ಲೀವ್ಸ್ ಫೆಸಿಲಿಟೇಟ್ ದ ಟ್ರಾನ್ಸ್ಪೋರ್ಟೇಷನ್ ಆಫ್ ವಾಟರ್ ಥ್ರೂ ಕ್ಸೈಲಮ್. ಸ್ಟೊಮ್ಯಾಟಾ ಏನು ಮಾಡ್ತಾ ಇದೆ? ಪ್ಲಾಂಟಲ್ಲಿ ವಾಟರನ್ನು ಕ್ಸೈಲಮ್ ಮುಖಾಂತರ ಪಾಸ್ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಹೇಗೆ ಸಾಧ್ಯ? ಸಿ ಲೀವ್ಸಲ್ಲಿ ಸ್ಟೊಮ್ಯಾಟಾ ಇರುತ್ತೆ. ಸ್ಟೊಮ್ಯಾಟಾಸ್ ಲುಕ್ ಲೈಕ್ ದಿಸ್ ಅಲ್ವಾ, ಈ ರೀತಿ ಸ್ಟೊಮ್ಯಾಟಾಸ್ ಇರುತ್ತೆ. ಸೊ ದಿಸ್ ಸ್ಟೊಮ್ಯಾಟಾ ಅಲೌಸ್ ದ ವಾಟರ್ ಟು ಇವಾಪರೇಟ್ ಫ್ರಮ್ ದ ಲೀಫ್ ಅಲ್ವಾ. ಸೊ ಲೀಫ್ ಸರ್ಫೇಸಲ್ಲಿ ಇರುವಂಥ ಈ ಸ್ಟೊಮ್ಯಾಟಾ ಏನು ಮಾಡುತ್ತೆ? ವಾಟರ್ನ ಇವಾಪರೇಟ್ ಮಾಡುತ್ತೆ, ಎಸ್ಪೆಷಲಿ ಡ್ಯೂರಿಂಗ್ ಡೇ ಟೈಮ್. ಓಕೆ, ಆ್ಯಂಡ್ ವಿ ಕಾಲ್ ದೀಸ್ ಸ್ಟೊಮ್ಯಾಟಾಸ್ ಆಲ್ಸೋ ಆಸ್ ದ ಟೈನಿ ಪೋರ್ಸ್. ವೇರ್ ಆರ್ ದೇ ಪ್ರೆಸೆಂಟ್? ದೇ ಆರ್ ಪ್ರೆಸೆಂಟ್ ಇನ್ ದ ಲೀಫ್ ಸರ್ಫೇಸ್. ಅರ್ಥ ಆಯ್ತಲ್ಲ? ಸ್ಟೊಮ್ಯಾಟಾ ಅಲೌಸ್ ದ ವಾಟರ್ ಟು ಇವಾಪರೇಟ್. ಎಲ್ಲಿಂದ? ಫ್ರಮ್ ದ ಸರ್ಫೇಸ್ ಆಫ್ ದ ಲೀಫ್ ವಿತ್ ದ ಟೈನಿ ಪೋರ್ಸ್. ಈ ಪೋರ್ ಇರುತ್ತೆ, ಆ ಪೋರ್ನ ಮುಖಾಂತರ ಇವಾಪರೇಟ್ ಆಗುತ್ತೆ. ಈಗ ಸ್ಟೊಮ್ಯಾಟಾದಲ್ಲಿ ವಾಟರ್ ಲಾಸ್ ಆಗ್ತಾ ಇದೆ ಅಂದರೆ ಸ್ಟೊಮ್ಯಾಟಾಗೆ ವಾಟರ್ ಎಲ್ಲಿಂದ ಬಂತು? ಸೆಲ್ಸ್ ಆಫ್ ದ ಲೀಫ್. ಲೀಫಲ್ಲಿರೋ ಸೆಲ್ಸಿಂದ ವಾಟರ್ ಬಂತು. ಸೊ ಈಗ ಸೆಲ್ಸಲ್ಲಿ ವಾಟರ್ ಖಾಲಿ ಆಗ್ತಾ ಇದೆ ಅಂದರೆ ಈ ವಾಟರ್ ಇಲ್ಲಿ ರೀಗೇನ್ ಅಥವಾ ರೀಫಿಲ್ ಆಗಬೇಕು. ಇಲ್ಲಿಗೆ ಯಾರು ರೀಫಿಲ್ ಮಾಡ್ತಾರೆ? ಎಲ್ಲಿಂದ ಬರುತ್ತೆ ಅಂದರೆ ರೂಟ್ಸಿಂದ ಬರುತ್ತೆ.
ಸೊ ಬೇಸಿಕಲಿ ಏನಾಗುತ್ತೆ, ರೂಟ್ಸಲ್ಲಿ ಬಿಕಾಸ್ ಆಫ್ ಇವಾಪರೇಷನ್ ಅಥವಾ ನಾವೇನು ಹೇಳ್ಬೋದು, ಬಿಕಾಸ್ ಆಫ್ ಟ್ರಾನ್ಸ್ಪಿರೇಷನ್ ಅಂತ ಕೂಡ ಹೇಳ್ತೀವಿ. ಲಾಸ್ ಆಫ್ ವಾಟರ್ ಅಂದರೆ ಏನು, ಟ್ರಾನ್ಸ್ಪಿರೇಷನ್. ಸೊ ಟ್ರಾನ್ಸ್ಪಿರೇಷನ್ ಅಥವಾ ಇವಾಪರೇಷನ್ ಆಗೋದ್ರಿಂದ ಲೀವ್ಸಲ್ಲಿ ಏನಾಗುತ್ತೆ, ವಾಟರ್ ಲಾಸ್ ಆಗುತ್ತೆ. ಸೊ ಈ ರೀತಿ ವಾಟರ್ ಲಾಸ್ ಆಗಬೇಕಾದ್ರೆ ಸ್ಟೊಮ್ಯಾಟಾಗೆ ಎಲ್ಲಿಂದ ವಾಟರ್ ಬರ್ತಾ ಇದೆ, ಸೆಲ್ಸ್ ಆಫ್ ದ ಲೀಫಿಂದ ಬರ್ತಾ ಇದೆ. ಸೊ ಸೆಲ್ಸ್ಗೆ ವಾಟರ್ ರೀಫಿಲ್ ಆಗಬೇಕು. ಈ ವಾಟರ್ ರೀಫಿಲ್ ಆಗಬೇಕಂದ್ರೆ ಪ್ಲಾಂಟಲ್ಲಿ ಒಂದು ಪ್ರೆಷರ್ ಕ್ರಿಯೇಟ್ ಆಗುತ್ತೆ ಅಥವಾ ಒಂದು ಪುಲ್ ಕ್ರಿಯೇಟ್ ಆಗುತ್ತೆ. ಆ ಪುಲ್ಲೇ ನಾವು ಕರಿತೀವಿ ಟ್ರಾನ್ಸ್ಪಿರೇಷನಲ್ ಪುಲ್. ಏನು ಪುಲ್? ಟ್ರಾನ್ಸ್ಪಿರೇಷನಲ್ ಪುಲ್. ಟ್ರಾನ್ಸ್ಪಿರೇಷನಲ್ ಪುಲ್ ನೋಡಿ ಇಲ್ಲಿ ಬರ್ದಿದ್ದೀನಿ ನಾನು. ಬೈ ಕ್ರಿಯೇಟಿಂಗ್ ಎ ಟ್ರಾನ್ಸ್ಪಿರೇಷನ್ ಪುಲ್, ವಾಟ್ ದ xylem ಇಲ್ಲಿ, ಓಕೆ, xylem draws the water upwards from the roots and this water will actually travel to different parts of the plant. ಅರ್ಥ ಆಯ್ತಾ? ಸೊ ತುಂಬಾ ಇಂಪಾರ್ಟೆಂಟ್. ಅರ್ಥ ಮಾಡಿಕೊಂಡು ಏನು ರಿಕ್ವೈರ್ಮೆಂಟ್ ಇದೆ ಆನ್ಸರ್ ಬರೀರಿ. ಐ ವಿಲ್ ರೀಡ್ ಔಟ್ ದ ಆನ್ಸರ್ ಫಾರ್ ಯು. ನೋಡಿ, ಸ್ಟೊಮ್ಯಾಟಾ ಅಲೌಸ್ ದ ವಾಟರ್ ಟು ಇವಾಪರೇಟ್ ಫ್ರಮ್ ದ ಲೀಫ್ ಸರ್ಫೇಸ್ ಥ್ರೂ ದ ಟೈನಿ ಪೋರ್ಸ್. ಹೇಗೆ? ಬೈ ಕ್ರಿಯೇಟಿಂಗ್ ಎ ಟ್ರಾನ್ಸ್ಪಿರೇಷನಲ್ ಪುಲ್. ಸೊ ಈ ಟ್ರಾನ್ಸ್ಪಿರೇಷನಲ್ ಪುಲ್ ಏನಾಗುತ್ತೆ, ಇಟ್ ಡ್ರಾಸ್ ದ ವಾಟರ್ ಅಪ್ವರ್ಡ್ಸ್ ಫ್ರಮ್ ದ ರೂಟ್ಸ್ ಥ್ರೂ ದ xylem ಟಿಶ್ಯೂ. ಸೊ ವಾಟರ್ ಹೇಗೆ ಮೂವ್ ಆಗುತ್ತೆ, ರೂಟ್ಸ್ ಆಫ್ ದ xylem ಇಂದ ಏನಾಗುತ್ತೆ, ಸೊ ಈ ಸ್ಮಾಲ್ ಬೇಬಿ ಹೇರ್ಸ್ ಥರ ಇರುತ್ತೆ ರೂಟ್ ಮೇಲೆ. ರೂಟ್ ಹೇರ್ಸ್ ಆಫ್ xylem ಇಂದ ರೂಟ್ಗೆ ಹೋಗುತ್ತೆ, ರೂಟಿಂದ ಸ್ಟೆಮ್ಗೆ ಹೋಗುತ್ತೆ, ಸ್ಟೆಮ್ಮಿಂದ ಲೀಫ್ಗೆ ಹೋಗುತ್ತೆ. ಸೊ xylem ಟಿಶ್ಯೂ ಅಂತ ಹೇಳ್ತೀವಿ. ಸೊ ಬೈ ದ ಪ್ರೋಸೆಸ್ ಆಫ್ ಟ್ರಾನ್ಸ್ಪಿರೇಷನ್. ಯಾವ ಪ್ರೋಸೆಸ್ಸಲ್ಲಿ ಹೋಗುತ್ತೆ ಇದು? ಇಟ್ ಮೂವ್ಸ್ ಬೈ ದ ಪ್ರೋಸೆಸ್ ಆಫ್ ಟ್ರಾನ್ಸ್ಪಿರೇಷನ್. ಓಕೆನಾ? ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ವೆಜಿಟೇಟಿವ್ ಪ್ರಾಪಗೇಷನ್ ಈಸ್ ಕನ್ಸಿಡರ್ಡ್ ಆಸ್ ದ ಬೂನ್. ವೆಜಿಟೇಟಿವ್ ಪ್ರಾಪಗೇಷನ್ ಅನ್ನೋದೇನು? ಇಟ್ ಈಸ್ ಆ್ಯಕ್ಚುಲಿ ಎ ಟೈಪ್ ಆಫ್ cultivating the plants by using the vegetative parts. ಇನ್ನೂ ಹೇಳಬೇಕಂದ್ರೆ ಇಟ್ ಈಸ್ ಆ್ಯಕ್ಚುಲಿ ಎನ್ ಏಸೆಕ್ಷುವಲ್ ಮೋಡ್ ಆಫ್ ರೀಪ್ರೊಡಕ್ಷನ್ ಅಲ್ವಾ? ವೆಜಿಟೇಟಿವ್ ಪ್ರಾಪಗೇಷನ್ ಅನ್ನೋದೇನು? ವೆಜಿಟೇಟಿವ್ ಪ್ರಾಪಗೇಷನ್ ಈಸ್ ಆ್ಯಕ್ಚುಲಿ ಎ ಮೋಡ್ ಆಫ್ ಏಸೆಕ್ಷುವಲ್ ರೀಪ್ರೊಡಕ್ಷನ್. ಇಲ್ಲಿ ಏನು ಮಾಡ್ತೀವಿ, ವೆಜಿಟೇಟಿವ್ ಪಾರ್ಟ್ಸ್ ಯಾವ್ದ್ಯಾವುದು, ರೂಟ್ ಆಗಿರ್ಬೋದು, ಸ್ಟೆಮ್ ಆಗಿರ್ಬೋದು, ಲೀಫ್ ಆಗಿರ್ಬೋದು, ಈ ಒಂದು ಪಾರ್ಟ್ಸನ್ನು ಯೂಸ್ ಮಾಡಿಕೊಂಡು ನಾವೇನು ಮಾಡ್ತೀವಿ, ಪ್ಲಾಂಟ್ಸನ್ನು ಗ್ರೋ ಮಾಡ್ತೀವಿ. ಓಕೆನಾ? ಸೊ ಇದು ಯಾವ ರೀತಿ ಬೂನ್ ಆಗಿದೆ? ಹೌ ಇಸ್ ಇಟ್ ಬೂನ್ ಅಂದರೆ ಗಿಫ್ಟ್ ಅಂತ. ಫಾರ್ಮರ್ಸ್ಗೆ ಯಾವ ರೀತಿ ಇದು ಗಿಫ್ಟ್ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಬೈ ಯೂಸಿಂಗ್ ರೂಟ್, ಸ್ಟೆಮ್ ಅಥವಾ ಲೀಫ್ ಏನಾಗುತ್ತೆ, ಪ್ಲಾಂಟ್ಸನ್ನು ನಾವು ಫಾಸ್ಟಾಗಿ ಗ್ರೋ ಮಾಡ್ಬೋದು. ವಿ ಕ್ಯಾನ್ ಗ್ರೋ ದ ಪ್ಲಾಂಟ್ಸ್ ಫಾಸ್ಟ್ಲಿ. ಸೊ ಅದಕ್ಕೆ ನಾವೇನು ಬರಿತೀವಿ ಅಂದರೆ, ಇಟ್ ಅಲೌಸ್ ದ ರ್ಯಾಪಿಡ್ ಗ್ರೋತ್ ಆಫ್ ಪ್ಲಾಂಟ್ಸ್. ಇಟ್ ಅಲೌಸ್ ರ್ಯಾಪಿಡ್ ಅಂದರೆ ಫಾಸ್ಟ್ ಅಂತ. ರ್ಯಾಪಿಡ್ ಗ್ರೋತ್ ಆಫ್ ಫಾಸ್ಟ್ಗೆ ಹೆಲ್ಪ್ ಮಾಡುತ್ತೆ. 1 ಪಾಯಿಂಟ್ ಆಯಿತಾ? ಇದು 1 ಮಾರ್ಕ್ಗೆ ಕ್ವಶನ್ ಆಗಿರೋದ್ರಿಂದ ಜಸ್ಟ್ 2 ಪಾಯಿಂಟ್ಸ್ನ ನೀವು ಇಲ್ಲಿ ಮೆನ್ಷನ್ ಮಾಡಿದ್ರೆ ಇಟ್ಸ್ ಮೋರ್ ದೆನ್ ಎನಫ್. ಆಮೇಲೆ ಏನಾಗುತ್ತೆ, ಇಟ್ ಎನೇಬಲ್ಸ್ ಪೇರೆಂಟಲ್ ಕ್ಯಾರೆಕ್ಟರ್ಸ್ ಅಂದರೆ ಪೇರೆಂಟ್ ಪ್ಲಾಂಟ್ ಕ್ಯಾರೆಕ್ಟರ್ ಹೇಗಿರುತ್ತೆ, ರೆಡ್ ಫ್ಲವರ್ ಆದರೆ ನೆಕ್ಸ್ಟ್ ನಾವು ರೆಡ್ ಫ್ಲವರ್ದು ಸ್ಟೆಮ್ಮನ್ನು ನಾವು ಯೂಸ್ ಮಾಡ್ಕೊಂಡು ಪ್ಲಾಂಟನ್ನು ಗ್ರೋ ಮಾಡಿದಾಗ ಎಕ್ಸಾಕ್ಟ್ ರೆಡ್ ಕಲರ್ ಫ್ಲವರ್ ಪ್ಲಾಂಟೇ ಅಲ್ಲಿ ಫಾರ್ಮ್ ಆಗುತ್ತೆ. ಸೊ ಇಟ್ ಎನೇಬಲ್ಸ್ ದ ಪೇರೆಂಟಲ್ ಟ್ರೇಟ್ ಅಂದರೆ ಕ್ಯಾರೆಕ್ಟರ್ ಟ್ರೇಟ್ ಟು ಆಲ್ ದ ನೆಕ್ಸ್ಟ್ ಜನರೇಷನ್ ಆರ್ ಟು ಆಲ್ ಜನರೇಷನ್ ಅಂತ ಬರಿತೀವಿ. ಸೊ ದಿಸ್ ಈಸ್ ಹೌ ಇಟ್ ಈಸ್ ಎ ಬೂನ್. ಸೊ ಇನ್ನೂ ಸಾಕಷ್ಟು ಪಾಯಿಂಟ್ ಇದೆ. ಸೊ 1 ಮಾರ್ಕ್ಗೆ ನೀವು ಇಷ್ಟನ್ನು ಬರೆದ್ರೆ ಮೋರ್ ದೆನ್ ಎನಫ್. ಓಕೆನಾ? ನೆಕ್ಸ್ಟ್ ನೋಡಿ, ಫಾದರ್ ಅಲೋನ್ ಈಸ್ ರೆಸ್ಪಾನ್ಸಿಬಲ್ ಟು ಡಿಟರ್ಮೈನ್ ದ ಸೆಕ್ಸ್ ಆಫ್ ದ ಚೈಲ್ಡ್ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಸೊ ಎಸ್, ಹೌದು, ಫಾದರ್ ಅಲೋನ್ ಈಸ್ ಎನಫ್. ಯಾಕೆ? ಬಿಕಾಸ್ ಏನಾಗುತ್ತೆ, ಫಾದರ್ ಹ್ಯಾಸ್ ಏನು ಬರಿಬೇಕು, ಫಾದರ್ ಹ್ಯಾಸ್ ಮಿಸ್ಮ್ಯಾಚ್ಡ್ ಪೇರ್ ಆಫ್ ಕ್ರೋಮೋಸೋಮ್. ಫಾದರ್ ಹ್ಯಾಸ್ ಮಿಸ್ಮ್ಯಾಚ್ಡ್ ಪೇರ್ ಆಫ್ ಕ್ರೋಮೋಸೋಮ್ಸ್. ಯಾವುದು? ಮಿಸ್ಮ್ಯಾಚ್ಡ್ ಪೇರ್ ಆಫ್ ಕ್ರೋಮೋಸೋಮ್ಸ್ ಯಾವುದಿದು ಅಂದರೆ X and Y. Okay. If father contribute X, if father, short form ಅಲ್ಲಿ ಬರಿತೀನಿ, father releases or contribute, okay, X chromosome, then the resultant baby is girl. ಹಾಗೇನೆ if father contributes Y chromosome, then the resultant baby is boy. ಸೊ ಇದನ್ನ ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ಕ್ಲಿಯರ್ ಆಯ್ತಲ್ವಾ? ನೆಕ್ಸ್ಟ್ 31st ಕ್ವಶನ್ ನೋಡಿ. ಮೆನ್ಷನ್ ದ ನೀಡ್ಸ್ ಆಫ್ ಸಪರೇಷನ್ ಆಫ್ ಬಯೋಡಿಗ್ರೇಡಬಲ್ ವೇಸ್ಟ್ ಇನ್ ದ ವೇಸ್ಟ್ ಮ್ಯಾನೇಜ್ಮೆಂಟ್. ನಾನ್ ಬಯೋಡಿಗ್ರೇಡಬಲ್. ಮೆನ್ಷನ್ ದ ನೀಡ್ಸ್ ಆಫ್ ಸಪರೇಷನ್ ಅಂದರೆ ನಾನ್ ಬಯೋಡಿಗ್ರೇಡಬಲ್ ವೇಸ್ಟನ್ನು ಸಪರೇಟ್ ಮಾಡೋದು ವೇಸ್ಟ್ ಮ್ಯಾನೇಜ್ಮೆಂಟಲ್ಲಿ ತುಂಬ ನೀಡ್
ಅಥವಾ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದಾರೆ. ನಾನ್ ಬಯೋಡಿಗ್ರೇಡಬಲ್ ಅಂದರೆ ಏನು? ಡು ನಾಟ್ ಡಿಕಾಂಪೋಸ್, ಯಾವುದು ಡಿಕಾಂಪೋಸ್ ಆಗಲ್ಲ ಅದು ನಾನ್ ಬಯೋಡಿಗ್ರೇಡಬಲ್ ಅಲ್ವಾ. ಇದನ್ನು ನಾವು ಸಪ್ರೇಟ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ ಬರಿಬೇಕು ನೀವು ಇದು ಆಯಿತಾ. ಮೊದಲನೇದಾಗಿ ನೀಡ್ ಏನು? ಮೊದಲನೇ ಪಾಯಿಂಟ್ ಬರಿತೀರಾ, ಬಿಕಾಸ್ ಇಟ್ ಕೆನಾಟ್ ಬಿ ಡಿಕಾಂಪೋಸ್ಡ್, ಇಟ್ ಕೆನಾಟ್ ಬಿ ಡಿಕಾಂಪೋಸ್ಡ್. ಬರ್ಕೊಳ್ಳಿ ಇದನ್ನು, ಆ್ಯಸ್ ಇಟ್ ಈಸ್ ಬರೆದ್ರು ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಇಟ್ ಕೆನಾಟ್ ಬಿ ಡಿಕಾಂಪೋಸ್ಡ್. ಎರಡನೇದು ಓಕೆ ಏನು ಬರಿಬೇಕು? ಇಟ್ ಪಲ್ಯೂಟ್ಸ್ ದ ಸಾಯಿಲ್ ಆರ್ ಪಲ್ಯೂಟ್ಸ್ ದ ಎನ್ವಿರಾನ್ಮೆಂಟ್ ಅಂತ ಬರೆಯೋಣ. ಇಟ್ ಪಲ್ಯೂಟ್ಸ್ ದ ಎನ್ವಿರಾನ್ಮೆಂಟ್, ಇಟ್ ಪಲ್ಯೂಟ್ಸ್ ದ ಎನ್ವಿರಾನ್ಮೆಂಟ್. ಇದನ್ನು ನಾವು ಸೆಗ್ರಿಗೇಟ್ ಮಾಡಲಿಲ್ಲ ಅಂದರೆ ಏನಾಗಲ್ಲ, ಮೊದಲನೇದಾಗಿ ಡಿಕಾಂಪೋಸ್ ಆಗಲ್ಲ, ಎರಡನೇದಾಗಿ ಇದು ಎನ್ವಿರಾನ್ಮೆಂಟ್ನ ಪಲ್ಯೂಟ್ ಮಾಡುತ್ತೆ. ಅರ್ಥ ಆಯ್ತಲ್ಲ? ಸೊ ಇದರಿಂದ ಏನಾಗುತ್ತೆ, ಸಾಯಿಲ್ ಪಲ್ಯೂಷನ್ ಆಗುತ್ತೆ, ಸಮ್ಟೈಮ್ಸ್ ಏನಾಗುತ್ತೆ ವಾಟರ್ ಪಲ್ಯೂಷನ್ ಕೂಡ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್, ಸೊ ಇದನ್ನು ನಾವು ಸಪ್ರೇಟ್ ಮಾಡೋದ್ರಿಂದ ಏನು ಮಾಡ್ಬೋದು, ಇದನ್ನು ಈಸಿಯಾಗಿ ರೀಸೈಕಲ್ ಮಾಡ್ಬೋದು. ಮೂರನೇದು ಏನಾಗುತ್ತೆ ಅಂದರೆ ಇಲ್ಲಿ ಬೈ ಸೆಗ್ರಿಗೇಷನ್ ಆಫ್ ದಿಸ್ ನಾನ್ ಬಯೋಡಿಗ್ರೇಡಬಲ್ ವೇಸ್ಟ್, ನಾನ್ ಬಯೋಡಿಗ್ರೇಡಬಲ್ ವೇಸ್ಟನ್ನ ಸೆಪ್ರೇಟ್ ಮಾಡೋದ್ರಿಂದ ಇಟ್ ಆಲ್ಸೋ ಪ್ರಿವೆಂಟ್ಸ್ ಆರ್ ರೆಡ್ಯೂಸಸ್ ಅಂತ ಬರೆಯೋಣ. ಇಟ್ ರೆಡ್ಯೂಸಸ್ ದ ಲ್ಯಾಂಡ್ ಫಿಲ್, ರೆಡ್ಯೂಸಸ್ ದ ಲ್ಯಾಂಡ್ ಫಿಲ್ ಅಂದರೆ ಭೂಮಿನಲ್ಲಿ ನಾವು ಡಿಗ್ ಮಾಡಿ ಮಾಡಿ ಕಸವನ್ನು ಏನು ಮಾಡ್ತೀವಿ, ಫಿಲ್ ಮಾಡಿ ಕ್ಲೋಸ್ ಮಾಡಿಬಿಡ್ತೀವಿ ಭೂಮಿನ. ಈ ರೀತಿ ನಾವು ಎಲ್ಲ ಒಂದು ವೇಸ್ಟನ್ನು ಫಿಲ್ ಮಾಡೋದ್ರಿಂದ ಭೂಮಿ ಬಯೋಡಿಗ್ರೇಡಬಲ್ ವೇಸ್ಟನ್ನು ಡಿಕಾಂಪೋಸ್ ಮಾಡುತ್ತೆ, ನಾನ್ ಬಯೋಡಿಗ್ರೇಡಬಲ್ನ ಡಿಕಾಂಪೋಸ್ ಮಾಡೋದಿಲ್ಲ. ಸೊ ನಾನ್ ಬಯೋಡಿಗ್ರೇಡಬಲ್ ಹೇಗೂ ಡಿಕಾಂಪೋಸ್ ಆಗದೆ ಇರೋದ್ರಿಂದ ಅದನ್ನು ನಾವು ಲ್ಯಾಂಡ್ ಫಿಲ್ಸ್ ಮಾಡೋದನ್ನು ನಾವು ರೆಡ್ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ಅಲ್ಲಿ ಪಲ್ಯೂಷನ್ ಕೂಡ ರೆಡ್ಯೂಸ್ ಆಗುತ್ತೆ. ಸೊ ಇಟ್ ರೆಡ್ಯೂಸಸ್ ದ ಲ್ಯಾಂಡ್ ಫಿಲ್. ಓಕೆನಾ? ಸೊ ಇಷ್ಟು ಪಾಯಿಂಟು ಸಾಕು ಅಂತ ಅನ್ಕೋತೀನಿ. ನೆಕ್ಸ್ಟ್ ನೋಡಿ, ಜರ್ಮಿನೇಷನ್ ಆಫ್ ಪೋಲನ್ ಆನ್ ಸ್ಟಿಗ್ಮಾ ಕೇಳಿದರೆ ತುಂಬ ಸಿಂಪಲ್ ಡಯಾಗ್ರಾಮ್, ಮಿಸ್ ಮಾಡಬೇಡಿ, ನೀಟಾಗಿ ಪ್ರಾಕ್ಟೀಸ್ ಮಾಡಿ. ಸೊ ನಿಮಗೆ ಏನು 12 ಮಾರ್ಕ್ಸ್ ಅಲಾಟ್ ಮಾಡಿದ್ದಾರೆ, 12 ಮಾರ್ಕ್ಸ್ಗೆ ಎಷ್ಟು ರಿಕ್ವೈರ್ಮೆಂಟ್ ಇದೆ ನೀವು ಅಷ್ಟು ನೀಟಾಗಿ ಬರೆಯೋದ್ರಿಂದ 12 on 12 ಮಾರ್ಕ್ಸ್ ಸಿಗುತ್ತೆ ಸೈನ್ಸಲ್ಲಿ ಆಯಿತಾ. ಯಾವುದೇ ಕಾರಣಕ್ಕೂ ಕೂಡ ನೀವು ಡಯಾಗ್ರಾಮ್ಸಲ್ಲಿ ಮಾರ್ಕ್ಸನ್ನು ಯಾವುದೇ ಕಾರಣಕ್ಕೂ ಏನು ಮಾಡಬಾರ್ದು, ಕಳ್ಕೊಳ್ಬಾರ್ದು. ಓಕೆನಾ? ಸೊ ಈ ರೀತಿ ನಿಮಗೆ ಟೀಚರ್ಸ್ ಹೇಳ್ಕೊಟ್ಟಿರ್ತಾರೆ. ನೀಟಾಗಿ ನೋಡಿ, ಈ ಶೇಪನ್ನ ಬರೆದು ಮಧ್ಯ ಪೋಲನ್ ಟ್ಯೂಬನ್ನು ಎಕ್ಸ್ಟೆಂಡ್ ಮಾಡಿ ಆ್ಯಂಡ್ ದೆನ್ ಇದನ್ನು ಓವಾಗೆ ಕನೆಕ್ಟ್ ಮಾಡಿ. ಓಕೆ, ನೆಕ್ಸ್ಟ್ ಪೋಲನ್ ಟ್ಯೂಬ್ಗೆ ಇನ್ನೂ ಒಂದು ಲೈನನ್ನು ಡ್ರಾ ಮಾಡಿದ್ರೆ ಇದು ಟ್ಯೂಬ್ ರೀತಿ ಕಾಣುತ್ತೆ. ನೆಕ್ಸ್ಟ್ ಇಲ್ಲಿ ನೀವೇನು ಮಾಡಬೇಕು, ಓವಾ ಬರಿಬೇಕು. ದೆನ್ ಈ ರೀತಿ ಸ್ಟ್ರಕ್ಚರ್ನ ನೋಡಿ ಎಕ್ಸ್ಟೆಂಡ್ ಮಾಡಿ ಈ ರೀತಿ ಕಂಪ್ಲೀಟ್ ಮಾಡಿ. ನೆಕ್ಸ್ಟ್ ಮೇಲೆ ನೀವು ಇಲ್ಲಿ ಪೋಲನ್ ಗ್ರೀನ್ ಬರೆದ್ರೆ ಕಂಪ್ಲೀಟ್ ಆಯ್ತು. ಇಷ್ಟೇ ಈ ಸ್ಟ್ರಕ್ಚರ್. 2 ಮಾರ್ಕ್ಸ್ ಎಷ್ಟು ಈಸಿಯಾಗಿ ನೀವು ತಗೊಳ್ಬೋದು. ಏನು ಕೇಳ್ತಾ ಇದ್ದಾರೆ, ಲೇಬಲ್ ಪೋಲನ್ ಟ್ಯೂಬ್. ಯಾವುದು? ದಿಸ್ ಈಸ್ ದ ಪೋಲನ್ ಟ್ಯೂಬ್. ಇದು ಪೋಲನ್ ಟ್ಯೂಬ್ ಆಗಿದೆ. ಕ್ಲಿಯರ್ ಆಯ್ತಲ್ವಾ? ರೈಟ್. ನೆಕ್ಸ್ಟ್ ಕ್ವಶನ್ ನೋಡಿ, ಈ ಆ್ಯಕ್ಚುಲಿ ಕ್ವಶನ್ನ ಫ್ರೇಮ್ ಮಾಡಿದ್ದಾರೆ, ಬಟ್ ಬೋರ್ಡಲ್ಲಿ ಈ ಕ್ವಶನ್ದು ಫಿಗರ್ ಅವರು ಅಪ್ಲೋಡ್ ಮಾಡಿದಾಗ ಇಲ್ಲಿ ಅದು ಫ್ರೇಮ್ ಆಗಿಲ್ಲ, ಡಯಾಗ್ರಾಮ್ ಇಲ್ಲ. ಮೋಸ್ಟ್ಲಿ ಇದನ್ನು ಅವರು ಅಪ್ಡೇಟ್ ಮಾಡ್ಬೋದು. ಅಪ್ಡೇಟ್ ಮಾಡಿದಾಗ ಈ ಕ್ವಶನ್ನ ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೀನಿ. ನೆಕ್ಸ್ಟ್, ಡ್ರಾ ದ ಡಯಾಗ್ರಾಮ್ ಆಫ್ ಹ್ಯೂಮನ್ ಬ್ರೈನ್. ಹೇಳ್ಕೊಟ್ಟಿದ್ದೀನಿ ಹೌ ಟು ರೈಟ್ ಹ್ಯೂಮನ್ ಬ್ರೈನ್ ಪರ್ಫೆಕ್ಟ್ಲಿ ಇನ್ 2 minutes ಅಂತ. ವಾಚ್ ಮಾಡಿ ವಿಡಿಯೋನ. ನೆಕ್ಸ್ಟ್ 35th ಕ್ವಶನ್ ನೋಡಿ, ರೌಂಡ್ ಯೆಲ್ಲೋ ಸೀಡ್ಸ್ ಆಫ್ ಪೀ ಪ್ಲಾಂಟ್ಸ್ ಓಕೆ ಕ್ರಾಸ್ಡ್ ವಿತ್ ರಿಂಕಲ್ಡ್ ಗ್ರೀನ್ ಸೀಡ್ಸ್ ಪ್ರೊಡ್ಯೂಸಿಂಗ್ ದ ಪೀ ಪ್ಲಾಂಟ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ವೆರಿ ಸಿಂಪಲ್ ನೋಡಿ, ರೌಂಡ್ ಆ್ಯಂಡ್ ಯೆಲ್ಲೋ. ರೌಂಡ್ ಏನು ಹೇಳ್ತಾ ಇದೆ, ಕಲರ್ ಬಗ್ಗೆ, ಶೇಪ್ ಬಗ್ಗೆ ಹೇಳ್ತಾ ಇದೆ. ರೌಂಡ್ ಏನು ಹೇಳ್ತಾ ಇದೆ, ಶೇಪ್ ಬಗ್ಗೆ ಹೇಳ್ತಾ ಇದೆ. ಯೆಲ್ಲೋ ಏನು ಹೇಳ್ತಾ ಇದೆ, ಕಲರ್ ಬಗ್ಗೆ ಹೇಳ್ತಾ ಇದೆ. ಸೊ ಒಂದು ಶೇಪ್ ಆ್ಯಂಡ್ ಕಲರ್ ಎರಡನ್ನೂ ರೆಪ್ರೆಸೆಂಟ್ ಮಾಡುವಂಥ ಪ್ರಾಪರ್ಟಿ ಇದ್ದರೆ ಅದನ್ನು ನಾವು ಕರಿತೀವಿ ಡೈ ಹೈಬ್ರಿಡ್. ಎರಡೆರಡು ಟ್ರೇಟ್ ಇದೆ ಇಲ್ಲಿ. ಒಂದು ಶೇಪ್ ಆಫ್ ದ ಸೀಡು, ಎರಡನೇದು ಕಲರ್ ಆಫ್ ದ ಸೀಡ್ ಇದೆ. ಅರ್ಥ ಆಗ್ತಿದ್ಯಾ? ಸೊ ರೌಂಡ್ ಯೆಲ್ಲೋ ಬರ್ಕೊಳ್ಳಿ ಇಲ್ಲಿ ನೋಡಿ. ರೌಂಡ್ ಯೆಲ್ಲೋ, ಕ್ಯಾಪಿಟಲ್ ಆರ್ ಅಂದರೆ ರೌಂಡ್, ಕ್ಯಾಪಿಟಲ್ ವೈ ಅಂದರೆ ಯೆಲ್ಲೋ. ಈಸ್ ಕ್ರಾಸ್ಡ್ ವಿತ್ ಏನು, ರಿಂಕಲ್ಡ್. ರೌಂಡ್ಗೆ ಕಾಂಟ್ರಾಸ್ಟ್ ಏನು, ರಿಂಕಲ್ಡ್, ಸ್ಮಾಲ್ ಆರ್. ಯೆಲ್ಲೋಗೆ ಕಾಂಟ್ರಾಸ್ಟ್ ಏನು, ಗ್ರೀನ್, ಸ್ಮಾಲ್ ವೈ. ಆಯಿತಾ? ಅವ್ರು ಕೇಳ್ತಾ ಇರೋದು ರೈಟ್ ದ ಚಕ್ಕರ್ ಬೋರ್ಡ್ ಟು ಶೋ ರಿಸಲ್ಟ್ ಒಬ್ಟೈನ್ಡ್ ಇನ್ F2 ಜನರೇಷನ್ ಆ್ಯಂಡ್ ರೈಟ್ ದ ಫಿನೋಟೈಪಿಕ್ ರೇಷಿಯೋ ಬರೀರಿ F2 ಜನರೇಷನ್ ಅಂತ ಕೇಳ್ತಾ ಇದ್ದಾರೆ. ಮೊದಲನೇದಾಗಿ ರೌಂಡ್ ಯೆಲ್ಲೋ ಸೀಡು ರಿಂಕಲ್ಡ್ ಗ್ರೀನ್ ಸೀಡನ್ನು ಕ್ರಾಸ್ ಮಾಡಿದಾಗ F1 ಜನರೇಷನಲ್ಲಿ ಏನಾಗುತ್ತೆ, ವಿ ಗೆಟ್ ಕ್ಯಾಪಿಟಲ್ ಆರ್ ಈ ಕಡೆಯಿಂದ, ದೆನ್ ಇಲ್ಲಿಂದ ಸ್ಮಾಲ್ ಆರ್, ದೆನ್ ಈ ಕಡೆಯಿಂದ ಕ್ಯಾಪಿಟಲ್ ವೈ ಆ್ಯಂಡ್ ಇಲ್ಲಿಂದ ಸ್ಮಾಲ್ ವೈ. ಇದೇ ರೀತಿ ಬರಿಬೇಕು.
RRYY ಇದೇ ರೀತಿ ಬರಿಬೇಕು. ಇದೇನಾಗಿದೆ ಇದು? ದಿಸ್ ಈಸ್ ನೌ ಕಾಲ್ಡ್ ಆಸ್ ರೌಂಡ್ ಯೆಲ್ಲೋ. ಇಷ್ಟನ್ನ ಎಲ್ಲರೂ ಕರೆಕ್ಟಾಗಿ ಮಾಡ್ತೀರಾ. ನೆಕ್ಸ್ಟ್ ಸೆಗ್ರಿಗೇಟ್ ಮಾಡೋದೇ ಬಹಳ ಇಂಪಾರ್ಟೆಂಟ್. ಓಕೆ, ಬಿಕಾಸ್ ಇದು ಡೈ ಹೈಬ್ರಿಡ್ ಆಗಿರೋದ್ರಿಂದ ಸೆಗ್ರಿಗೇಟ್ ಮಾಡಬೇಕು. ಸೆಗ್ರಿಗೇಟ್ ಮಾಡಿದನ್ನ ಚಕ್ಕರ್ ಬೋರ್ಡಲ್ಲಿ ಬರಿಬೇಕು. ಹೇಗೆ ಸೆಗ್ರಿಗೇಟ್ ಮಾಡ್ತೀರಾ? ಸೆಗ್ರಿಗೇಟ್ ಮಾಡಬೇಕಾದ್ರೆ ನೋಡಿ, ಇಲ್ಲಿ ಕ್ಯಾಪಿಟಲ್ ಆರ್ ಇಸ್ ಕ್ರಾಸಿಂಗ್ ವಿತ್ ವೈ. ನೋಡಿ, ಈ ಕ್ಯಾಪಿಟಲ್ ಆರು ಈ ಕ್ಯಾಪಿಟಲ್ ವೈ ಸ್ಮಾಲ್ ವೈ ಜೊತೆ ಕ್ರಾಸ್ ಆಗುತ್ತೆ. ಏನಾಯಿತು? ಕ್ಯಾಪಿಟಲ್ ವೈ ಅಗೇನ್ ಕ್ಯಾಪಿಟಲ್ ಆರ್ ಸ್ಮಾಲ್ ವೈ. ಅದೇ ರೀತಿ ಈ ಸ್ಮಾಲ್ ಆರು ಕೂಡ ಕ್ಯಾಪಿಟಲ್ ವೈ ಸ್ಮಾಲ್ ವೈ ಜೊತೆ ಕ್ರಾಸ್ ಆಗುತ್ತೆ. ಸೊ ಸ್ಮಾಲ್ ಆರ್ ಕ್ಯಾಪಿಟಲ್ ವೈ ಸ್ಮಾಲ್ ಆರ್ ಸ್ಮಾಲ್ ವೈ. ಸೊ ನೀವು ಈಗೇನು ತಗೊಂಡಿದ್ದೀರಲ್ವಾ, ಇದನ್ನ ಚಕ್ಕರ್ ಬೋರ್ಡಲ್ಲಿ ಬರ್ಕೊಳ್ಳಿ. ಕ್ಯಾಪಿಟಲ್ ಆರ್ ಸ್ಮಾಲ್ ವೈ, ಸ್ಮಾಲ್ ಆರ್ ಕ್ಯಾಪಿಟಲ್ ವೈ, ಸ್ಮಾಲ್ ವೈ ಈ ರೀತಿ ಬರ್ಕೊಂಡು, ಆ್ಯಂಡ್ ಇದನ್ನು ನೀವೇನು ಮಾಡ್ತೀರಾ? ಸೆಲ್ಫ್ ಪಾಲಿನೇಟ್ ಮಾಡಬೇಕು. ಸೆಲ್ಫ್ ಪಾಲಿನೇಟ್ ಅಂದರೆ ಏನು? ಇಲ್ಲಿ ನಿಮಗೆ ಏನು ಸಿಕ್ಕಿದೆ ಇದನ್ನು ಇದರಿಂದಾನೇ. ಸೊ ಇಲ್ಲಿ ಏನಿದೆ ಆ್ಯಸ್ ಇಟ್ ಈಸ್ ಇಲ್ಲೂ ಬರ್ಕೊಳ್ಳಿ. ಕ್ಯಾಪಿಟಲ್ ಆರ್ ಸ್ಮಾಲ್ ವೈ, ಸ್ಮಾಲ್ ಆರ್ ಕ್ಯಾಪಿಟಲ್ ವೈ, ಸ್ಮಾಲ್ ವೈ. ಈಗೇನು ಮಾಡಬೇಕು? ಇದನ್ನು ನೀವು ಲೈನ್ ಹಾಕ್ಕೊಂಡು ನೀಟಾಗಿ ಕ್ರಾಸ್ ಮಾಡಬೇಕು. ಚಕ್ಕರ್ ಬೋರ್ಡ್ ಬರೆಯೋದು ಹೇಗೆ ಅಂತ ನಾನು ಹೇಳ್ಕೊಟ್ಟಿದ್ದೀನಿ. ಸೊ ಯಾರಿಗೆ ಇನ್ನೂ ಚಕ್ಕರ್ ಬೋರ್ಡ್ ಬರಲ್ಲ, ನೀವು ಕಲ್ತ್ಕೊಳ್ಳಿ. ನಿಮಗೆ 4 ಮಾರ್ಕ್ಸ್ ಈಸಿಯಾಗಿ ಸಿಗುತ್ತೆ. 3 to ಮ್ಯಾಕ್ಸಿಮಮ್ 4 ಮಾರ್ಕ್ಸ್. ನೋಡಿ, ಇದನ್ನು ಈಗ ನೀವೇನು ಮಾಡಬೇಕು? ಕ್ರಾಸ್ ಮಾಡಬೇಕು. ಹೇಗೆ ಕ್ರಾಸ್ ಮಾಡ್ತೀರಾ? ಸೊ ಇಲ್ಲಿಂದ ಇಲ್ಲಿಗೆ ಕ್ರಾಸ್ ಮಾಡಬೇಕು. ಏನಿದೆ? ಕ್ಯಾಪಿಟಲ್ ಆರ್ ಇದೆ, ಕ್ಯಾಪಿಟಲ್ ವೈ. ಅದೇ ರೀತಿ ಇಲ್ಲಿಂದ ಇಲ್ಲಿಗೆ ಕ್ಯಾಪಿಟಲ್ ಆರ್ ವೈ ಸ್ಮಾಲ್ ವೈ ಈ ರೀತಿ ಕಂಪ್ಲೀಟ್ ಮಾಡಿ. ಸೊ ಈಗ ನಾನು ಹೇಳ್ಕೊಟ್ಟಿದ್ದೀನಲ್ವ, ಇದೇ ರೀತಿ ಟ್ರೈ ಮಾಡಿ ಪ್ರತಿಯೊಂದು ರೋನು. ಈಗ ಈ ರೋ ಇಂದನೂ ಅಷ್ಟೇ, ಇಲ್ಲಿಂದ ಇಲ್ಲಿಗೆ, ದೆನ್ ಇಲ್ಲಿಗೆ ಆ್ಯಂಡ್ ಲಾಸ್ಟ್ ಇಲ್ಲಿಗೆ ಈ ರೀತಿ ಮಲ್ಟಿಪ್ಲೈ ಮಾಡಿ ಆನ್ಸರ್ಸ್ನ ಬರೀರಿ. ಇದರ ಫಿನೋಟೈಪಿಕ್ ರೇಷಿಯೋ ಏನಾಗುತ್ತೆ? ಫಿನೋಟೈಪಿಕ್ ರೇಷಿಯೋ ಈಸ್ 9:3:3:1 ಇದನ್ನು ಬರಿಬೇಕು. ಓಕೆನಾ? ಸೊ 9:3:3:1 ಬರೆದ್ರೇ ನಿಮಗೆ ಕಂಪ್ಲೀಟ್ ಆಗಿ ಮಾರ್ಕ್ಸ್ ಸಿಗೋದು. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕೊಟ್ಟಿದ್ದಾರೆ ಇನ್ನೊಂದು ಕ್ವಶನ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ. ಅ ಟಾಲ್ ಪೀ ಪ್ಲಾಂಟ್ ಕ್ಯಾಪಿಟಲ್ ಟಿ is crossed with a dwarf pea plant small t. What kind of plants will be produced in F1 generation? ಕ್ವಶನ್ ಕೇಳಿದರೆ ಎಂಥ ಪ್ಲಾಂಟ್ಸ್ ಬರುತ್ತೆ? F1 ನೋಡಿ, ಕ್ರಾಸ್ ಮಾಡಿ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ. ಸೊ ಎಂಥ ಪ್ಲಾಂಟ್ ಬಂತು? ಟಾಲ್ ಪ್ಲಾಂಟ್ ಬಂದಿದೆ. ಒಂದೇ ಒಂದು ಕ್ಯಾಪಿಟಲ್ ಲೆಟರ್ ಇದ್ರೂ ಕೂಡ ಅದರದೇ ಟ್ರೇಟನ್ನು ಎಕ್ಸ್ಪ್ರೆಸ್ ಮಾಡುತ್ತೆ. ಇದು ಟಾಲು, ಇದು ಡ್ವಾರ್ಫ್. ಸೊ ಟಾಲ್ ಪ್ಲಾಂಟ್ದು ಕ್ಯಾಪಿಟಲ್ ಟಿ. ಸೊ ಕ್ಯಾಪಿಟಲ್ ಟಿ ಇರೋದ್ರಿಂದ F1 ಜನರೇಷನಲ್ಲಿ ಆಲ್ ದ ಪ್ಲಾಂಟ್ಸ್ ಆರ್ ಟಾಲ್. ಸೊ ಬರಿಬೇಕು, ದ ಪ್ಲಾಂಟ್ಸ್ ಒಬ್ಟೈನ್ಡ್ ಇನ್ F1 ಜನರೇಷನ್ ಆರ್ ಆಲ್ ಟಾಲ್ ಅಂತ ಬರಿಬೇಕು. ನೆಕ್ಸ್ಟ್, ಡ್ರಾ ದ ಚಕ್ಕರ್ ಬೋರ್ಡ್ ಟು ಶೋ F2 ಜನರೇಷನ್. F2 ಜನರೇಷನ್ ಹೇಗೆ ಮಾಡ್ತೀರಾ? ಇಲ್ಲಿ ಸೆಗ್ರಿಗೇಟ್ ಅಂದರೆ ನೀವು ಡೈರೆಕ್ಟಾಗಿ ಮಾಡಬೇಕು. ಕ್ಯಾಪಿಟಲ್ ಟಿ ಸ್ಮಾಲ್ ಟಿನ ಸಪ್ರೇಟ್ ಮಾಡಿ, ಆ್ಯಂಡ್ ಇದನ್ನು ಮತ್ತೆ ನೀವೇನು ಮಾಡಬೇಕು? ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಇಂದನೇ ಕ್ರಾಸ್ ಮಾಡಬೇಕು. ಸೊ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ನೋಡಿ, ಹೀಗೆ ಮಾಡ್ತಿದ್ದೀರಾ. ನೆಕ್ಸ್ಟ್ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಬರುತ್ತೆ. ಅವ್ರು ಹಾಗೆ ಕೇಳ್ತಾ ಇದ್ದಾರೆ ಫಿನೋಟೈಪಿಕ್ ರೇಷಿಯೋ ಬರೀರಿ. ಫಿನೋಟೈಪಿಕ್ ನೋಡಿ, 1 ಟಾಲ್ ಇದೆ, ಎರಡನೇದು ಟಾಲ್ ಇದೆ, ಮೂರನೇದು ಕೂಡ ಟಾಲ್ ಇದೆ. ಸೊ ಎಷ್ಟು ಟಾಲ್ ಇದೆ? 3 ಟಾಲ್ ಇದೆ. ಆ್ಯಂಡ್ ಎಷ್ಟು ಡ್ವಾರ್ಫ್ ಇದೆ? 1 ಡ್ವಾರ್ಫ್ ಇದೆ. ಸೊ ಫಿನೋಟೈಪಿಕ್ ರೇಷಿಯೋ ಈಸ್ 3:1. ಅರ್ಥ ಆಗ್ತಿದೆ ಅಲ್ವಾ? ಸೊ ದಿಸ್ ಈಸ್ ಹೌ ಯು ವಿಲ್ ರೈಟ್ ಆನ್ಸರ್ ಟು ಗೆಟ್ 3 ಮಾರ್ಕ್ಸ್. 3 ಮಾರ್ಕ್ಸ್ ಸಿಗುತ್ತೆ. ಓಕೆನಾ? ನೆಕ್ಸ್ಟ್ ಕ್ವಶನ್ ನೋಡೋಣ. ರಿಫ್ಲೆಕ್ಸ್ ಆರ್ಕ್ಸ್ ಆರ್ ಕನ್ಸಿಡರ್ಡ್ ಟು ಬಿ ಮೋರ್ ಎಫಿಷಿಯಂಟ್ ಫಾರ್ ಕ್ವಿಕ್ ರೆಸ್ಪಾನ್ಸಸ್. ಯಾಕೆ ಅಂತ ಕೇಳ್ತಾ ಇದ್ದಾರೆ. ರಿಫ್ಲೆಕ್ಸ್ ಆರ್ಕ್ ಯಾಕೆ ಇಷ್ಟೊಂದು ಎಫಿಷಿಯಂಟ್ ಅಂತ ಹೇಳಿದ್ರೆ, ರಿಫ್ಲೆಕ್ಸ್ ಅಂತಂದರೆ ಫಸ್ಟ್ ಆಫ್ ಆಲ್ ಫಾಸ್ಟ್, ಸಡನ್, ಇಮಿಡಿಯೇಟ್ ಅಂತ ಹೇಳ್ತೀವಿ. ಈ ರಿಫ್ಲೆಕ್ಸ್ ಆರ್ಕೆ ತುಂಬ ಇಂಪಾರ್ಟೆಂಟ್. ಏನಕ್ಕೆ? ಕ್ವಿಕ್ ರೆಸ್ಪಾನ್ಸ್ ಮಾಡೋಕ್ಕೆ. ರೀಸನ್ ಏನು ಮಾಡುತ್ತೆ ರಿಫ್ಲೆಕ್ಸ್ ಆರ್ಕು? ಏನು ಮಾಡುತ್ತೆ ಇದು? ಇಟ್ ಆ್ಯಕ್ಚುಲಿ ಅಲೌಸ್ ದ ರ್ಯಾಪಿಡ್ ರೆಸ್ಪಾನ್ಸ್ ಟು ಸ್ಟಿಮುಲೈ. ನೋಡಿ, ಇಟ್ ಅಲೌಸ್ ಫಾಸ್ಟ್ ಅಂತ ಬರೀರಿ. ಇಟ್ ಅಲೌಸ್ ಫಾಸ್ಟ್ ರೆಸ್ಪಾನ್ಸ್ ಟು ಸ್ಟಿಮುಲೈ. ನೀವು ಯಾವುದೇ ಒಂದು ಡೇಂಜರಸ್ ಕಂಡೀಷನಲ್ಲಿ ಇದ್ದಾಗ ಇಮ್ಮಿಡಿಯೇಟ್ ಆಗಿ ನಿಮಗೆ ರಿಫ್ಲೆಕ್ಸ್ ಆರ್ಕ್ ಏನು ಮಾಡುತ್ತೆ? ಆ ಒಂದು ಪ್ರಾಬ್ಲಮ್ಸ್ಗೆ ಇಮ್ಮಿಡಿಯೇಟ್ ಆಗಿ ಸಲ್ಯೂಷನ್ಸ್ ಅಂದರೆ ನೀವು ರಿಯಾಕ್ಟ್ ಮಾಡೋ ರೀತಿ ಹೆಲ್ಪ್ ಮಾಡುತ್ತೆ. ಸೊ ಇಟ್ ಅಲೌಸ್ ದ ಫಾಸ್ಟ್ ರೆಸ್ಪಾನ್ಸ್ ಟು ಸ್ಟಿಮುಲೈ ಅಂತ ಬರಿಬೇಕು. ಅರ್ಥ ಆಯ್ತಾ? ಇದು ಮೊದಲನೇ ಪಾಯಿಂಟ್. ಎರಡನೇದು ಏನು ಬಡಿತೀರಾ ಅಂದರೆ ಇಲ್ಲಿ ಓಕೆ, ಡ್ಯೂರಿಂಗ್ ರಿಫ್ಲೆಕ್ಸ್ ಆಕ್ಷನ್ ಏನಾಗುತ್ತೆ? ನರ್ವ್ಸ್, ನ್ಯೂರಾನ್ಸ್ ಆರ್ ನೋಡಿ, ನ್ಯೂರಾನ್ಸ್ ಕ್ಯಾರಿ ಇನ್ಫಾರ್ಮೇಷನ್ ಆಸ್ electrochemical impulse.
ಸೊ ಎಲೆಕ್ಟ್ರೋಕೆಮಿಕಲ್ಸ್ ಇಂಪಲ್ಸ್ ಅಂದರೆ ಎಲೆಕ್ಟ್ರಿಸಿಟಿ ಹಾಗೂ ಕೆಮಿಕಲ್ಸ್ ಈ ಒಂದು ಪಾತ್ವೇನಲ್ಲಿ ಅಂದರೆ ಆ ಒಂದು ವೇನಲ್ಲಿ ಮೆಸೇಜಸ್ಸು ಇಮ್ಮಿಡಿಯೇಟ್ ಆಗಿ ಏನಾಗುತ್ತೆ ಪಾಸ್ ಆಗುತ್ತೆ ಥ್ರೂ ವಾಟ್ ಥ್ರೂ ನ್ಯೂರಾನ್ಸ್. ಅರ್ಥ ಆಯ್ತಾ? ಸೊ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್ ದಿಸ್. ಸೊ ಈ ಆನ್ಸರ್ನ ನಾನು ಇಲ್ಲಿ ಕೆಳಗಡೆ ಕೂಡ ಮೆನ್ಷನ್ ಮಾಡಿದ್ದೀನಿ, ಅಬ್ಸರ್ವ್ ಮಾಡಿ ಏನು ಬರಿಬೇಕು ಅಂತ. ಅಲ್ಲಿ 2 ಪಾಯಿಂಟ್ಸ್ ಅಷ್ಟೇ ಬರೆದಿದ್ದೀನಿ. ಎಕ್ಸಾಮಲ್ಲಿ ಏನು ಬರಿಬೇಕು ನೋಡಿ, ಇದೇ ಆನ್ಸರ್ನ ಸ್ವಲ್ಪ ಮಾಡಿಫೈ ಮಾಡಿದಾಗ ಗೊತ್ತಾಗುತ್ತೆ ನೋಡಿ. ರಿಫ್ಲೆಕ್ಸ್ ಆರ್ಕ್ ಎನೇಬಲ್ಸ್ ದ ಬಾಡಿ ಟು ಗಿವ್ ಕ್ವಿಕ್ ರೆಸ್ಪಾನ್ಸ್. ಯಾವಾಗ? ಟು ದ ಹಾರ್ಮ್ಫುಲ್ ಸ್ಟಿಮ್ಯುಲೈ. ಹಾರ್ಮ್ಫುಲ್ ಅಂದರೆ ನೀವು ಡೇಂಜರಸ್ ಕಂಡೀಷನ್ ಇದ್ದಾಗ. ಸೊ ದಟ್ ಏನಾಗುತ್ತೆ, ಚಾನ್ಸಸ್ ಆಫ್ ಡ್ಯಾಮೇಜ್ ಟು ಬಾಡಿ ಆರ್ ಡಿಕ್ರೀಸ್ಡ್. ನೀವು ಡೇಂಜರಸ್ ಕಂಡೀಷನಲ್ಲಿ ಇದ್ದಾಗ ಇದು ಫಾಸ್ಟಾಗಿ ರೆಸ್ಪಾಂಡ್ ಮಾಡಿ ನಿಮ್ಗಾಗೋ ಪ್ರಾಬ್ಲಮನ್ನು ರೆಡ್ಯೂಸ್ ಮಾಡುತ್ತೆ. ಆಯಿತಾ? ಇಟ್ ಆಲ್ಸೋ ಪ್ರಿವೆಂಟ್ಸ್ ದ ಓವರ್ಲೋಡಿಂಗ್ ಆಫ್ ಬ್ರೈನ್ಗೆ ಇದು ಮೆಸೇಜನ್ನು ಪಾಸ್ ಮಾಡಿ ಬ್ರೈನನ್ನು ಸ್ಟ್ರೆಸ್ ಮಾಡೋದಿಲ್ಲ ಆ ಒಂದು ಟೈಮಲ್ಲಿ. ಸೊ ಆಗ ಬ್ರೈನ್ಗೆ ಸ್ಟ್ರೆಸ್ ಆದರೆ ಏನಾಗುತ್ತೆ, ನೀವು ಬಿದ್ದು ಹೋಗ್ತೀರಾ, ಫೆಟೀಗ್ ಆಗ್ತೀರಾ. ಸೊ ಅದನ್ನು ಇದು ಪ್ರಿವೆಂಟ್ ಮಾಡುತ್ತೆ. So many animals have very little or none complex neuron network, so which is needed for thinking. So it is likely that reflex arc ಏನು ಮಾಡುತ್ತೆ has evolved an efficient way of functioning in the absence of true thought process. ಸೊ ಈ ಒಂದು ಪಾಯಿಂಟ್ನ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್, ಹವೆವರ್ ಏನಾಗುತ್ತೆ, ಈವನ್ ಆಫ್ಟರ್ ಕಾಂಪ್ಲೆಕ್ಸ್ ನ್ಯೂರಾನ್ ನೆಟ್ವರ್ಕ್ ಹ್ಯಾವ್ ಕಮ್ ಟು ಎಕ್ಸಿಸ್ಟೆನ್ಸ್, ರಿಫ್ಲೆಕ್ಸ್ ಆರ್ ಕಂಟಿನ್ಯೂ ಟು ಬಿ ಮೋರ್ ಎಫಿಷಿಯಂಟ್ ಫಾರ್ ಕ್ವಿಕ್ ರೆಸ್ಪಾನ್ಸಸ್. ಇದು ನಾನು ಟೆಕ್ಸ್ಟ್ ಬುಕ್ಕಿಂದ ಚೂಸ್ ಮಾಡ್ಕೊಂಡಿದ್ದೀನಿ, ಒಂದು ಗೈಡಿಂದ ಆನ್ಸರ್ನ. ಸೊ ನೀವು ಹಿಂಗೆ ಬರಿಬೇಕಾ ಮ್ಯಾಮ್, ಇದೊಂದು ಸ್ವಲ್ಪ ಕನ್ಫ್ಯೂಸಂಗ್ ಆಗಿದೆಯಲ್ವಾ ಅಂದರೆ ನಾಟ್ ನೆಸಸರಿ ಆ್ಯಕ್ಚುಲಿ. ಸೊ ನಾನು ಹೇಳ್ದಂಗೆ ನೀವೇನು ಬರಿಬೋದು ಅಂದರೆ ನೋಡಿ, ರಿಫ್ಲೆಕ್ಸ್ ಆರ್ಕ್ಸ್ enables the body to give quick responses to harmful stimuli so that the body so that the chances of damage to body are decreased. ಓಕೆ, ಈ ಪಾಯಿಂಟ್ ಬರೆದ್ಮೇಲೆ ನೀವು ಡೈರೆಕ್ಟಾಗಿ ನೋಡಿ ಇವೆರಡನ್ನು ಬರಿಬೋದು. ಇಟ್ ಅಲೌಸ್ ದ ಫಾಸ್ಟ್ ರೆಸ್ಪಾನ್ಸ್ ಟು ಸ್ಟಿಮ್ಯುಲೈ ಅಂಡ್ ನ್ಯೂರಾನ್ಸ್ ಕ್ಯಾರಿ ದ ಇನ್ಫಾರ್ಮೇಷನ್ ಆಸ್ ಅನ್ ಎಲೆಕ್ಟ್ರೋಕೆಮಿಕಲ್ ಇಂಪಲ್ಸ್ ಅಂಡ್ ಹೆಲ್ಪ್ಸ್ ಟು ಕ್ವಿಕ್ ರೆಸ್ಪಾಂಡ್ ಅಂತ ಬರೆದ್ರೆ ಸಾಕು. ಕ್ಲಿಯರ್ ಆಯ್ತಲ್ವಾ? ನೆಕ್ಸ್ಟ್, ಇದ್ರ ಬಗ್ಗೆ ಇನ್ನೂ ಯಾರಿಗಾದ್ರೂ ಡೌಟ್ ಇದ್ರೆ ಕಾಮೆಂಟ್ ಏರಿಯಾದಲ್ಲಿ ಮೆನ್ಷನ್ ಮಾಡಿ. ಇದೊಂದೇ ಕಾನ್ಸೆಪ್ಟ್ನ ನಾನು ಸೆಪರೇಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆನಾ? ವೆನ್ ಎ ಪ್ಲಾಂಟ್ ರಿಸೀವ್ಸ್ ಲೈಟ್ ಫ್ರಮ್ ಒನ್ ಡೈರೆಕ್ಷನ್ ದೆನ್ ದ ಪ್ಲಾಂಟ್ ಅಪಿಯರ್ಸ್ ಟು ಬೆಂಡ್ ಟುವರ್ಡ್ಸ್ ದ ಡೈರೆಕ್ಷನ್ ಆಫ್ ಲೈಟ್. ಅಂದರೆ ಪ್ಲಾಂಟ್ಗೆ ಲೈಟ್ ಒನ್ ಡೈರೆಕ್ಷನಲ್ಲಿ ಬರ್ತಾ ಇದ್ರೆ ಪ್ಲಾಂಟ್ ಅದೇ ಡೈರೆಕ್ಷನಲ್ಲಿ ಬೆಂಡ್ ಆಗ್ತಿದೆ. ಯಾಕೆ ಅಂತ ಕೇಳ್ತಾ ಇದ್ದಾರೆ. ಯಾಕೆ? ಇಟ್ ಈಸ್ ಡ್ಯೂ ಟು ದ ಪ್ರಾಸೆಸ್ ಕಾಲ್ಡ್ ಫೋಟೋಟ್ರೋಪಿಸಮ್, ರೆಸ್ಪಾನ್ಸ್ ಟುವರ್ಡ್ಸ್ ದ ಲೈಟ್. ಆಯಿತಾ? ಆ್ಯಂಡ್ ದಿಸ್ ಈಸ್ ಬಿಕಾಸ್ ಯಾಕೆ ಫೋಟೋಟ್ರೋಪಿಸಮ್ ಆಗುತ್ತೆ ಅಂದರೆ ಪ್ಲಾಂಟ್ ಹಾರ್ಮೋನ್ ಕಾಲ್ಡ್ ಆಕ್ಸಿನ್ ಅನ್ನೋ ಒಂದು ಪ್ಲಾಂಟ್ ಹಾರ್ಮೋನ್ ಇರುತ್ತೆ. ಆ ಪ್ಲಾಂಟ್ ಹಾರ್ಮೋನ್ ಏನಾಗುತ್ತೆ, ಪ್ಲಾಂಟ್ದು ಟಿಪ್ ಇರುತ್ತಲ್ವ ಇಲ್ಲಿ ಹೋಗಿ ಸ್ಟೋರ್ ಆಗುತ್ತೆ. ಸೊ ಆಕ್ಸಿನ್ ಅಕ್ಯುಮುಲೇಟ್ಸ್ ಆನ್ ದ ಶೇಡಿ ಸೈಡ್ ಆಫ್ ದ ಸ್ಟೆಮ್. ಸೊ ನೋಡಿ, ಪ್ಲಾಂಟ್ ಹೀಗಿದೆ ಅಂದರೆ ಲೈಟ್ ಇಲ್ಲಿ ಬರ್ತಾ ಇದೆ, ಆಗೇನಾಗುತ್ತೆ, ಇಲ್ಲಿ ಸೆಲ್ಸ್ ಇರುತ್ತೆ. ಸೆಲ್ಸ್ ಆಫ್ ದ ಲೀಫ್ ಏನು ಮಾಡುತ್ತೆ, ಇಲಾಂಗೇಟ್ ಆಗುತ್ತೆ, ಅಂದರೆ ಲಾಂಗ್ ಆಗುತ್ತೆ. ಯಾಕೆ ಅಂದರೆ ಬಿಕಾಸ್ ಆಫ್ ಆಕ್ಸಿನ್ ರಿಲೀಸ್ ಆಗುತ್ತೆ. ಹಾಗಾಗಿ ಸೆಲ್ಸ್ ಎಲ್ಲ ಲಾಂಗ್ ಆಗಿ ಡೆವಲಪ್ ಆಗುತ್ತೆ. ಸೊ ಈ ಸೆಲ್ ಇಲಾಂಗೇಷನ್ ಆಗಿರುವಂಥ ಸೆಲ್ಸ್ ಎಲ್ಲ ಏನಾಗುತ್ತೆ, ಈ ರೀಜನಲ್ಲಿ ಲೈಟ್ ಬರ್ತಿದ್ರೆ ಶೇಡಿ ಪಾರ್ಟ್ ಈ ಕಡೆ ಹೋಗಿ ಸ್ಟೋರ್ ಆಗುತ್ತೆ. ಸೊ ಆಗ ಇಲ್ಲಿ ಏನಾಗುತ್ತೆ, ಪ್ಲಾಂಟ್ದು ಸೆಲ್ಸು ವೆಯ್ಟ್ ಇನ್ಕ್ರೀಸ್ ಆಗುತ್ತೆ. ವೆಯ್ಟ್ ಇಲ್ಲಿ ಇನ್ಕ್ರೀಸ್ ಆದಾಗ ಆಟೋಮ್ಯಾಟಿಕ್ ಆಗಿ ಪ್ಲಾಂಟ್ ಏನಾಗುತ್ತೆ, ಬೆಂಡ್ ಆಗುತ್ತೆ. ಆಯಿತಾ? ಸೊ ಇಟ್ ಕಾಸಸ್ ದೋಸ್ ಸೆಲ್ಸ್ ಟು ಇಲಾಂಗೇಟ್ ಮೋರ್ and thus bending of stem towards the light takes place. ವೆರಿ ಸಿಂಪಲ್ ಆನ್ಸರ್. ಒಂದು 2 to 3 ಟೈಮ್ಸ್ ಓದಿ ನಿಮಗೆ ಗೊತ್ತಾಗುತ್ತೆ ಫೋಟೋಟ್ರೋಪಿಸಮ್ ಯಾಕಾಗುತ್ತೆ ಅಂದರೆ ಆಕ್ಸಿನ್ ರಿಲೀಸ್ ಮಾಡುವಂಥ ಪ್ಲಾಂಟ್ ಟಿಪ್ಪಲ್ಲಿ ರಿಲೀಸ್ ಆಗುವಂಥ ಆಕ್ಸಿನ್ನು ಸೆಲ್ಲನ್ನು ಇಲಾಂಗೇಟ್ ಮಾಡುತ್ತೆ. ಇಲಾಂಗೇಟ್ ಆದಂಥ ಸೆಲ್ಲು ಶೇಡಿ ಪಾರ್ಟಲ್ಲಿ ಸ್ಟೋರ್ ಆಗುತ್ತೆ ಆ್ಯಂಡ್ ಪ್ಲಾಂಟ್ ಅದರಿಂದ ಬೆಂಡ್ ಆಗುತ್ತೆ. ಓಕೆನಾ? ನೆಕ್ಸ್ಟ್ 37th ಕ್ವಶನ್ ನೋಡೋಣ. ಮೆನ್ಷನ್ ದ ಟೈಪ್ ಆಫ್ ಬ್ಲಡ್ ವೆಸಲ್ಸ್ ಇನ್ ಹ್ಯೂಮನ್ ಬಾಡಿ. ಎಷ್ಟು ಟೈಪ್ ಆಫ್ ಬ್ಲಡ್ ವೆಸಲ್ ಇದೆ? 3 ಟೈಪ್ಸ್. ಯಾವ್ದು? ಮೊದಲನೇದಾಗಿ ಆರ್ಟರೀಸ್, ಎರಡನೇದಾಗಿ ವೇನ್ಸ್ ಆ್ಯಂಡ್ ಮೂರನೇದಾಗಿ ಕ್ಯಾಪಿಲರೀಸ್. ಓಕೆ, ಇದು ಫ್ರೀಕ್ವೆಂಟ್ ಆಗಿ ಪ್ರೀವಿಯಸ್ ಪೇಪರ್ಸಲ್ಲೂ ಕೇಳಿದ್ದಾರೆ. ರೈಟ್ ಒನ್ ಫಂಕ್ಷನ್ ಅಂತ ಕೇಳ್ತಾರೆ. ಒನ್ ಫಂಕ್ಷನ್ ಆಫ್ ಈಚ್. ಆರ್ಟರೀಸ್ ಏನು ಮಾಡುತ್ತೆ, ಇಟ್ ಕ್ಯಾರೀಸ್ ಆಕ್ಸಿಜಿನೇಟೆಡ್ ಬ್ಲಡ್. ಎಲ್ಲಿಂದ? ಹಾರ್ಟ್ ಟು ಆಲ್ ದ ಪಾರ್ಟ್ಸ್ ಅಂತ ಬರೀರಿ. ನೆಕ್ಸ್ಟ್, ವೇನ್ಸ್ ಕ್ಯಾರಿ ಡಿಆಕ್ಸಿಜಿನೇಟೆಡ್ ಬ್ಲಡ್. ಎಲ್ಲಿಂದ? ಫ್ರಮ್ ಆಲ್ ದ ಪಾರ್ಟ್ಸ್ ಬ್ಯಾಕ್ ಟು ದ ಹಾರ್ಟ್. ಆಲ್ ದ ಪಾರ್ಟ್ಸ್ ಟು ಹಾರ್ಟ್. ಕೆಪಿಲರೀಸ್ ಅನ್ನೋದೇನು? ದೇ ಆರ್ ದ ಥಿನ್ ಬ್ಲಡ್ ವೆಸಲ್ಸ್. Okay, they are the thin blood vessels and these capillaries are in contact with both arteries and veins. Arteries gu veins gu connect ಆಗಿರುತ್ತೆ. ಓಕೆನಾ? ನೆಕ್ಸ್ಟ್ ನೋಡಿ, ವಾಟ್ ಈಸ್ ಡಬಲ್ ಸರ್ಕ್ಯುಲೇಷನ್?
ಆನ್ಸರ್ ಬರ್ದಿದ್ದೀನಿ. ದ ಪ್ರೋಸೆಸ್ ಇನ್ ವಿಚ್ ಬ್ಲಡ್ ಪಾಸಸ್ ಥ್ರೂ ದ ಹಾರ್ಟ್ ಟ್ವೈಸ್ ಇನ್ ಒನ್ ಸೈಕಲ್. ಅಂದರೆ ಹಾರ್ಟಿಗೆ ಒಂದು ಸೈಕಲ್ ಕಂಪ್ಲೀಟ್ ಮಾಡೋಕ್ಕೆ ಹಾರ್ಟ್ ಒಳಗಡೆ ಬ್ಲಡ್ 2 ಟೈಮ್ಸ್ ಪಾಸ್ ಆಗುತ್ತೆ. ಒಂದು ಸತಿ ಡಿಆಕ್ಸಿಜನೇಟೆಡ್ ಬ್ಲಡ್ ಪಾಸ್ ಆಗುತ್ತೆ, ನೆಕ್ಸ್ಟ್ ಆಕ್ಸಿಜನೇಟೆಡ್ ಬ್ಲಡ್ ಪಾಸ್ ಆಗುತ್ತೆ. ಸೊ ದಿಸ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ಡಬಲ್ ಸರ್ಕ್ಯುಲೇಷನ್. ಅರ್ಥ ಆಯ್ತಾ? ಬ್ಲಡ್ ಎಂಟರ್ಸ್ ಟು ಹಾರ್ಟ್. ಓಕೆ, ಹೌ ಮೆನಿ ಟೈಮ್ಸ್? 2 ಟೈಮ್ಸ್ ಟು ಕಂಪ್ಲೀಟ್ ಒನ್ ಸೈಕಲ್. ಸೊ ಈ ಥರ ಕೂಡ ಬರಿಬೋದು. ಬ್ಲಡ್ ಎಂಟರ್ಸ್ ಟು ಹಾರ್ಟ್ 2 ಟೈಮ್ಸ್ ಟು ಕಂಪ್ಲೀಟ್ ಒನ್ ಸೈಕಲ್. ದಿಸ್ ಇಸ್ ಕಾಲ್ಡ್ ಡಬಲ್ ಸರ್ಕ್ಯುಲೇಷನ್. ಓಕೆನಾ? ನೆಕ್ಸ್ಟ್ ನೋಡಿ, ವಾಟ್ ಈಸ್ ದ ರೋಲ್ ಆಫ್ ಟೆಸ್ಟಿಸ್ ಅಂಡ್ ಪ್ರೋಸ್ಟೇಟ್ ಗ್ಲ್ಯಾಂಡ್ ಇನ್ ಹ್ಯೂಮನ್ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಂತ ಕೇಳ್ತಿದ್ದಾರೆ. ಟೆಸ್ಟಿಸ್ ಏನು ಮಾಡುತ್ತೆ? ಟೆಸ್ಟಿಸ್ ಪ್ರೊಡ್ಯೂಸಸ್ ಸ್ಪರ್ಮ್ ಸೆಲ್ಸ್, ಆಯಿತಾ? ಆ್ಯಂಡ್ ಇಟ್ ಆಲ್ಸೋ ಪ್ರೊಡ್ಯೂಸಸ್ ಅ ಹಾರ್ಮೋನ್ ಕಾಲ್ಡ್ ಟೆಸ್ಟಾಸ್ಟಿರಾನ್. ವೈಲ್ ಪ್ರೋಸ್ಟೇಟ್ ಗ್ಲ್ಯಾಂಡ್ ಏನು ಮಾಡುತ್ತೆ? ಇಟ್ ರಿಲೀಸಸ್ ಅ ಫ್ಲೂಯಿಡ್, ಒಂದು ಫ್ಲೂಯಿಡನ್ನು ರಿಲೀಸ್ ಮಾಡುತ್ತೆ, ಮಿಲ್ಕಿ ಫ್ಲೂಯಿಡ್. ಅದಕ್ಕೆ PMF ಅನ್ನೋ ಕೋಡ್ ಕೂಡ ಹೇಳ್ಕೊಟ್ಟಿದ್ದೀನಿ ನಾನು ನಿಮಗೆ. ಪ್ರೋಸ್ಟೇಟ್ ಗ್ಲ್ಯಾಂಡ್ ರಿಲೀಸಸ್ ಮಿಲ್ಕಿ ಫ್ಲೂಯಿಡ್. ಏನಕ್ಕೆ ಹೆಲ್ಪ್ ಮಾಡುತ್ತೆ? ಇಟ್ ಹೆಲ್ಪ್ ಇನ್ ನರಿಶಿಂಗ್ ಅಂಡ್ ಟ್ರಾನ್ಸ್ಪೋರ್ಟಿಂಗ್ ದ ಸ್ಪರ್ಮ್ ಮೂವ್ ಆಗೋಕ್ಕೆ. ಆ್ಯಂಡ್ ಅದು ಮೂವ್ ಆಗೋಕ್ಕೆ ಏನು ಬೇಕು? ಎನರ್ಜಿ ಕೂಡ ಬೇಕು. ಆ ಎನರ್ಜಿಗೆ ಫುಡ್ ಬೇಕು. ಸೊ ಹಾಗಾಗಿ ಆ ಫುಡ್ಡನ್ನು, ನರಿಶ್ಮೆಂಟನ್ನು ಕೂಡ ಈ ಒಂದು ಲಿಕ್ವಿಡ್ ಪ್ರೊವೈಡ್ ಮಾಡುತ್ತೆ. ಯಾವ ಲಿಕ್ವಿಡ್? ಯಾವ ಒಂದು ಗ್ಲ್ಯಾಂಡಿಂದ ರಿಲೀಸ್ ಆಗೋ ಲಿಕ್ವಿಡ್? ಪ್ರೋಸ್ಟೇಟ್ ಗ್ಲ್ಯಾಂಡ್. ಓಕೆನಾ? ನೆಕ್ಸ್ಟ್, ಹೌ ಡಸ್ ಎನ್ ಎಂಬ್ರಿಯೋ ಗೆಟ್ ನ್ಯೂಟ್ರಿಷನ್ ಫ್ರಮ್ ದ ಮದರ್ಸ್ ಬ್ಲಡ್? ಮದರ್ ಬ್ಲಡ್ಡಿಂದ ಎಂಬ್ರಿಯೋಗೆ ನ್ಯೂಟ್ರಿಷನ್ ಹೆಂಗೆ ಸಿಗುತ್ತೆ? ಮೊದಲನೇದಾಗಿ ಎಂಬ್ರಿಯೋ ಇಸ್ ಲಿಂಕ್ಡ್ ಟು ದ ವಾಲ್ ಆಫ್ ಯುಟರಸ್ ಬೈ ಎ ಲಿಂಕ್ ಕಾಲ್ಡ್ ವಾಟ್? ಪ್ಲಾಸೆಂಟಾ. ಆಯಿತಾ? ಆ್ಯಂಡ್ ದಿಸ್ ಪ್ಲಾಸೆಂಟಾ ಪ್ರೊವೈಡ್ಸ್ ಲಾರ್ಜ್ ಸರ್ಫೇಸ್ ಏರಿಯಾ ಫಾರ್ ದ ವಾಟ್? ಎಕ್ಸ್ಚೇಂಜ್ ಆಫ್ ನ್ಯೂಟ್ರಿಯೆಂಟ್ಸ್ and gases such as oxygen and carbon dioxide. It also removes the waste between the mother and embryo. ಇದೇನು ಮಾಡುತ್ತೆ? ಈ ಲಿಂಕ್ ಆದರೆ ಪ್ಲಾಸೆಂಟಾ, ಇದು ಎಂಬ್ರಿಯೋ ಆದರೆ ಈ ಎಂಬ್ರಿಯೋಗೆ ಏನು ಮಾಡುತ್ತೆ? ಇದು ಫುಡ್ ಕೊಡುತ್ತೆ, ನ್ಯೂಟ್ರಿಷನ್ ಕೊಡುತ್ತೆ, ಗ್ಯಾಸಸ್ ಕೊಡುತ್ತೆ. ಜೊತೆಗೆ ಎಂಬ್ರಿಯೋ ರಿಲೀಸ್ ಮಾಡುವಂಥ ವೇಸ್ಟನ್ನು ಮದರ್ನ ಬ್ಲಡ್ಗೂ ಕೂಡ ಈ ಒಂದು ಪ್ಲಾಸೆಂಟಾ ಆ್ಯಡ್ ಮಾಡುತ್ತೆ. ಓಕೆನಾ? ಸೊ ಪ್ಲಾಸೆಂಟಾ ಇಸ್ ದ ಒನ್ ವಿಚ್ ಆ್ಯಕ್ಚುಲಿ ಟೇಕಿಂಗ್ ಕೇರ್ ಅಬೌಟ್ ದ ಎಂಬ್ರಿಯೋ. ನೆಕ್ಸ್ಟ್, ವಾಟ್ ಆರ್ ದ ಡಿಫ್ರೆಂಟ್ ಮೆಥಡ್ಸ್ ಆಫ್ ಕಾಂಟ್ರಾಸೆಪ್ಷನ್ ಫಾಲೋಡ್ ಬೈ ಹ್ಯೂಮನ್ ಬೀಯಿಂಗ್ಸ್ ಅಂತ ಕೇಳ್ತಾ ಇದ್ದಾರೆ. ಓಕೆ, ಸೊ ದ ಡಿಫ್ರೆಂಟ್ ಮೆಥಡ್ಸ್ ಆಫ್ ಕಾಂಟ್ರಾಸೆಪ್ಷನ್ ಫಾಲೋಡ್ ಬೈ ಹ್ಯೂಮನ್ ಬೀಯಿಂಗ್ಸ್ ಆರ್ ದೇರ್ ಆರ್ ಸೆವೆರಲ್ ಕಾಂಟ್ರಾಸೆಪ್ಷನ್ ಮೆಥಡ್ಸ್. ಮೊದಲನೇದಾಗಿ ಬ್ಯಾರಿಯರ್ ಕಾಂಟ್ರಾಸೆಪ್ಟಿವ್ ಮೆಥಡ್. ಎರಡನೇದಾಗಿ ನಾವು ತಗೊಳ್ಬೋದು ಓರಲ್ ಕಾಂಟ್ರಾಸೆಪ್ಟಿವ್ ಮೆಥಡ್. ನೋಡಿ, ಈ ಕ್ವಶನ್ 4 ಮಾರ್ಕ್ಗೆ ಇದೆ. ಅರ್ಥ ಆಯ್ತಾ? ಸೊ ಆಲ್ ದ ಕಾಂಟ್ರಾಸೆಪ್ಟಿವ್ ಮೆಥಡ್ ಬರೀರಿ. ನೆಕ್ಸ್ಟ್ ಬಂದು ಸರ್ಜಿಕಲ್ ಕಾಂಟ್ರಾಸೆಪ್ಟಿವ್ ಮೆಥಡ್ ಬರಿಬೇಕು ನೀವು. ಓಕೆ, ನೆಕ್ಸ್ಟ್ ನಮಗೆ IUCD ಕೂಡ ಬರುತ್ತೆ. ಆಯಿತಾ? ಬ್ಯಾರಿಯರ್ ಕಾಂಟ್ರಾಸೆಪ್ಟಿವ್ ಮೆಥಡಲ್ಲಿ ಏನು ಮಾಡ್ತಾರೆ? ಕಾಂಡೋಮ್ಸ್ ಆರ್ ಯೂಸ್ಡ್. ಕಾಂಡೋಮ್ಸ್ ಆರ್ ದ ರಬ್ಬರ್ ಲೈಕ್ ಮೆಟೀರಿಯಲ್. ಇಟ್ ಕಲೆಕ್ಟ್ ದ ಸ್ಪರ್ಮ್ಸ್. ಏನು ಮಾಡುತ್ತೆ? ಇದು ಸ್ಪರ್ಮ್ಸನ್ನು ಕಲೆಕ್ಟ್ ಮಾಡ್ಕೊಳ್ಳುತ್ತೆ. ಆ್ಯಂಡ್ ಇಟ್ ಅವಾಯ್ಡ್ಸ್ ದ ಪ್ರೆಗ್ನೆನ್ಸಿ. ಓರಲ್ ಕಾಂಟ್ರಾಸೆಪ್ಟಿವಲ್ ಏನು ಮಾಡ್ತಾರೆ? ಫೀಮೇಲ್ ಯೂಸಸ್ ಪಿಲ್ಸ್ ಅಂದರೆ ಟ್ಯಾಬ್ಲೆಟ್ಸ್. ಫೀಮೇಲ್ ಟೇಕ್ ಟ್ಯಾಬ್ಲೆಟ್ಸ್. ಏನಕ್ಕೋಸ್ಕರ? ಟು ಅವಾಯ್ಡ್ ದ ಓವ್ಯುಲೇಷನ್. ಅಂದರೆ ಓವ್ಯುಲೇಷನ್ ಅಂದರೆ ಏನು? ರಿಲೀಸ್ ಆಫ್ ಒನ್ ಎಗ್ಗನ್ನು ರಿಲೀಸ್ ಮಾಡೋದನ್ನ ಸ್ಟಾಪ್ ಮಾಡೋಕ್ಕೆ ಫೀಮೇಲ್ ಟೇಕ್ ಪಿಲ್ಸ್. ಎಗ್ಗೆ ಇಲ್ಲ ಅಂದರೆ ಸ್ಪರ್ಮ್ ಹೋದರೂ ಕೂಡ ಫರ್ಟಿಲೈಸೇಷನ್ ಆಗಲ್ಲ. ಸೊ ಶಿ ಕೆನ್ ನಾಟ್ ಬಿಕಮ್ ಪ್ರೆಗ್ನೆಂಟ್. ಸರ್ಜಿಕಲ್ ಮೆಥಡಲ್ಲಿ ವ್ಯಾಸೆಕ್ಟೊಮಿ, VACECTOMI, ವ್ಯಾಸೆಕ್ಟೊಮಿ ಆ್ಯಂಡ್ ಟ್ಯೂಬೆಕ್ಟೊಮಿ ಅನ್ನೋ 2 ಮೆಥಡ್ ಇದೆ. ವ್ಯಾಸೆಕ್ಟೊಮಿನಲ್ಲಿ ವ್ಯಾಸ್ ಡಿಫ್ರೆನ್ಸನ್ನ ಕಟ್ ಮಾಡ್ತಾರೆ. ಟ್ಯೂಬೆಕ್ಟೊಮಿನಲ್ಲಿ ಫ್ಯಾಲೋಪಿಯನ್ ಟ್ಯೂಬನ್ನು ಕಟ್ ಮಾಡ್ತಾರೆ. ಸೊ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ? ಫ್ಯಾಲೋಪಿಯನ್ ಟ್ಯೂಬ್ ಕಟ್ ಮಾಡಿದ್ರೆ ಎಗ್ ಅಂಡ್ ಸ್ಪರ್ಮ್ ಫರ್ಟಿಲೈಸ್ ಆಗುವಂಥ ಈ ಪ್ಲೇಸ್ ಇದೆ ಅಲ್ವಾ, ಅದು ಡಿಸ್ಕನೆಕ್ಟ್ ಆಗಿರುತ್ತೆ. ಪಾತ್ ಈಸ್ ಬ್ಲಾಕ್ಡ್. ವ್ಯಾಸ್ ಡಿಫ್ರೆನ್ಸ್ ಕಟ್ ಆಗೋದ್ರಿಂದ ಸ್ಪರ್ಮ್ ಮೂವ್ ಆಗೋದನ್ನು ಅವಾಯ್ಡ್ ಮಾಡ್ಬೋದು. ಸೊ ಇಲ್ಲಿ ಎರಡೂ ಕಡೆನೂ ಪ್ರೆಗ್ನೆನ್ಸಿ ಆಗಲ್ಲ. ಓಕೆನಾ? ನೆಕ್ಸ್ಟ್, ಮೆನ್ಷನ್ ದ ಡಿಫ್ರೆನ್ಸ್ ಬಿಟ್ವೀನ್ ಫ್ರಾಗ್ಮೆಂಟೇಷನ್ ಆ್ಯಂಡ್ ರೀಜನರೇಷನ್. ಫ್ರಾಗ್ಮೆಂಟೇಷನ್ ಎಲ್ಲಾಗತ್ತೆ? ಫ್ರಾಗ್ಮೆಂಟೇಷನ್ ಆಗುವಂಥದ್ದು ಸ್ಪೈರೋಗೈರಾದಲ್ಲಿ. ಸ್ಪೈರೋಗೈರಾ. ಎರಡನೇದು ರೀಜನರೇಷನ್ ಎಲ್ಲಾಗತ್ತೆ? ಪ್ಲನೇರಿಯಾ. ರೀಜನರೇಷನ್ ಎಲ್ಲಾಗತ್ತೆ? ಪ್ಲನೇರಿಯಾದಲ್ಲಿ ಆಗುತ್ತೆ. ಓಕೆ, ಡಿಫ್ರೆನ್ಸ್ ಬರಿಬೇಕು. ಏನು ಬರಿಬೇಕು? ಫ್ರಾಗ್ಮೆಂಟೇಷನ್ ಅಂದರೆ ಇಟ್ ಈಸ್ ಎ ಮೋಡ್ ಆಫ್ ಎಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ವಿಚ್, ಈ ಸ್ಪೈರೋಗೈರಾ ಇರುತ್ತಲ್ವಾ, ಪೇರೆಂಟ್ ಆರ್ಗ್ಯಾನಿಸಮ್ ಅಪಾನ್ ಮೆಚುರೇಷನ್ ಅಂದರೆ ಈ ಸ್ಪೈರೋಗೈರಾ ಕಂಪ್ಲೀಟ್ ಆಗಿ ದೊಡ್ಡದಾದ್ಮೇಲೆ, ಮೆಚ್ಯೂರ್ ಆದಮೇಲೆ ಏನಾಗುತ್ತೆ? ಸ್ಪ್ಲಿಟ್ ಇಂಟು ಪೀಸಸ್, ಸ್ಪ್ಲಿಟ್ ಇಂಟು ಫ್ರಾಗ್ಮೆಂಟ್ಸ್. ಸೊ ಫ್ರಾಗ್ಮೆಂಟೇಷನಲ್ಲಿ ಏನಾಗುತ್ತೆ? ಫ್ರಾಗ್ಮೆಂಟ್ಸ್ ಆಗುತ್ತೆ.
parent organism upon maturation split into fragments. Each fragment ಬರ್ಕೊಳ್ಳಿ, each fragment will grow into new organism. ಆದರೆ ರೀಜನರೇಷನ್ ಅಲ್ಲಿ ಏನಾಗುತ್ತೆ, ರೀಜನರೇಷನ್ ಇಲ್ಲಿ ನೋಡಿ, ರೀಜನರೇಷನ್ ಆಗುವಂಥದ್ದು ಪ್ಲನೇರಿಯಾದಲ್ಲಿ ಈ ರೀತಿ ಪ್ಲನೇರಿಯಾ ಇರುತ್ತೆ, ಫ್ಲಾಟ್ ವರ್ಮ್. ಸೊ ರೀಜನರೇಷನ್ ಅಲ್ಲಿ ಏನಾಗುತ್ತೆ, ಪೇರೆಂಟ್ ಆರ್ಗ್ಯಾನಿಸಮ್ ಕಟ್ ಡ್ಯೂ ಟು ಆಕ್ಸಿಡೆಂಟಲ್ ಪ್ರೋಸೆಸ್. ನೋಡಿ, ಇದು ಬೇಕಂತಾನೆ ಮೆಚುರೇಷನ್ ಅಲ್ಲಿ ಆಗೋದು, ಯಾವುದು ಫ್ರಾಗ್ಮೆಂಟೇಷನ್, ಬಟ್ ಇದು ಆಕ್ಸಿಡೆಂಟಲ್ ಪ್ರೋಸೆಸ್. Regeneration is accidental process. So due to accident, parent organism cut into pieces and each parent organism, nodi observe ಮಾಡಿ, each parent organism will each parent organism which got cut will develop into new organism. ನೋಡಿ, ಆಕ್ಸಿಡೆಂಟ್ ಆಗಿ ಈ ರೀತಿ ಹೆಡ್ ಪಾರ್ಟು, ಟ್ರಂಕ್ ಪಾರ್ಟು, ಲೋವರ್ ಪೀಸ್ ಇದೆಲ್ಲ ಏನಾದರೆ ಸಪ್ರೇಟ್ ಆಗಿಬಿಟ್ರೆ ಒಂದೊಂದು ಪೀಸ್ ಕೂಡ ಏನಾಗುತ್ತೆ, ಹೊಸ ಪ್ಲನೇರಿಯಾಗಿ ಡೆವಲಪ್ ಆಗುತ್ತೆ, ಹೊಸ ಪ್ಲನೇರಿಯಾಗಿ. ಸೊ ಏನು ಬರಿಬೇಕು, ಇಟ್ ಈಸ್ ಅ mode of asexual reproduction in which parent organism cut due to accidental process. Each piece of parent will grow into new organism. ಕ್ಲಿಯರ್ ಆಯ್ತಲ್ವಾ? ಸೊ ದಿಸ್ ಇಸ್ ವಾಟ್ ಯು ವಾಂಟ್ ಟು ಅಂಡರ್ಸ್ಟ್ಯಾಂಡ್. ಓಕೆ, ಐ ಹೋಪ್ ನಿಮಗೆ ಈ ಕಾನ್ಸೆಪ್ಟ್ಸ್ ಕ್ಲಿಯರಾಗಿ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ಹಾಗಾಗಿ ಏನೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅದನ್ನು ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಚಾಪ್ಟರ್ ವೈಸ್ ನಾನು ಎಕ್ಸ್ಪ್ಲೈನ್ ಮಾಡುವಂಥ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಫ್ ಆಲ್ ದ 4 ಪೇಪರ್ಸ್, ಟಾರ್ಗೆಟೆಡ್ ಕಾನ್ಸೆಪ್ಟ್ನ ಮಿಸ್ ಮಾಡದೆ ವಾಚ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಕ್ಲಾಸನ್ನು ಎಂಡ್ ಮಾಡ್ತಾ ಇದ್ದೀನಿ. ಸಿ ಆಲ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಅಂಟಿಲ್ ದೆನ್ ಕೀಪ್ ಲರ್ನಿಂಗ್.